ವಿಶ್ವಂ ವೈಚಾರಿಕ ವಾಹಿನಿಯ ಕಾಫಿ ಕಟ್ಟೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ಕಾಫಿ ಕಟ್ಟೆಯಲ್ಲಿ ನಮ್ಮೊಂದಿಗೆ ದಿನಪತ್ರಿಕೆಯನ್ನು ಚರ್ಚೆ ಮಾಡಲು ಅತಿಥಿಗಳಾಗಿ ಬಂದಿರುವಂತಹ ಮಂಜುನಾಥ್ ಸೀತಾರಾಮ್ ಸರ್ ನಮ್ಮ ಜೊತೆಗಿದ್ದಾರೆ. ಅವರು ಮಾಧ್ಯಮ ಕ್ಷೇತ್ರದ ತಜ್ಞರು. ಈ ಹಿಂದೆ ಮುದ್ರಾ ಪಬ್ಲಿಕ್ ರಿಲೇಷನ್ಸ್ನಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಬರಹಗಾರರು. ಹೌದು ಸರ್, ತಮಗೆ ನಮಸ್ಕಾರ. ನಮ್ಮ ಕಾಫಿ ಕಟ್ಟೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮತ್ತೊಬ್ಬ ಅತಿಥಿ ಶಶಿಧರ್ ಇದ್ದಾರೆ. ಶಶಿಕುಮಾರ್ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಬಿಕಾಂ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡ್ತಿದ್ವಿ. ತಮಗೆ ಸ್ವಾಗತ. ಮತ್ತೊಬ್ರು ಶ್ರೀವತ್ಸ ಅವರು ನಮ್ಮ ವಿಶ್ವಂ ಚಾನೆಲ್ನ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಿದ್ದಾರೆ. ಸರ್, ತಮಗೆ ಸ್ವಾಗತ. ನಿಮಗೂ ಶುಭೋದಯ, ಶುಭ ಮುಂಜಾನೆ, ಎಲ್ರಿಗೂ ಒಳ್ಳೆಯದಾಗಲಿ. ಖಂಡಿತ. ನಾವು ಕಾರ್ಯಕ್ರಮವನ್ನು ಮುಂಜಾನೆ ಮಾತಿನಿಂದ ಪ್ರಾರಂಭ ಮಾಡೋಣ. ಅಂತರಂಗದಲ್ಲಿ ಸ್ವಚ್ಛತೆ, ಸ್ವಂತಿಕೆಯನ್ನು ಬೆಳೆಸಿಕೊಳ್ಳದಿದ್ದರೆ ಹೊರ ಜಗತ್ತಿನ ಗುಲಾಮರಾಗಬೇಕಾಗುತ್ತದೆ. ಶುದ್ಧಿಗೆ ಆದ್ಯತೆ ಇರಲಿ. ನೋಡಿ, ಎಂಥ ಅದ್ಭುತವಾದ ಒಂದು ಮುಂಜಾನೆಯ ಮಾತು. ಅಂತರಂಗದಲ್ಲಿ ಸ್ವಚ್ಛತೆ, ಸ್ವಂತಿಕೆಗಳನ್ನು ಬೆಳೆಸಿಕೊಳ್ಳದಿದ್ದರೆ ಹೊರ ಜಗತ್ತಿನಲ್ಲಿ ಗುಲಾಮರಾಗಿರಬೇಕಾಗುತ್ತದೆ. ಶುದ್ಧಿಗೆ ಆದ್ಯತೆ ಇರಲಿ. ಇದು ಯಾವ ಶುದ್ಧಿಯನ್ನ ಹೇಳ್ತಾ ಹೋಗ್ತದೆ ಅನ್ನೋದನ್ನ ಸ್ವಲ್ಪ ವಿಚಾರ ಮಾಡ್ಬೇಕು ಸರ್. ಯಾಕಂದ್ರೆ ಒಂದು ಮಾತಿದೆ, ನಾವು 2 ನಿಮಿಷ ಓದಿದ್ದನ್ನ 2 ದಿನ ವಿಚಾರ ಮಾಡ್ಬೇಕಂತೆ. ಆ 2 ದಿನ ವಿಚಾರ ಮಾಡಿದ್ದನ್ನ 2 ವರ್ಷಗಳ ಕಾಲ ನಾವು ಅಳವಡಿಸ್ಕೊಳ್ಲಿಕ್ಕೆ ತಗೊಳುತ್ತಂತ. ಅಂಥದ್ದು ಇದೊಂದು 2 ಸೆಕೆಂಡ್ನಲ್ಲಿ ಓದುವಂತ ಒಂದು ವಿಚಾರ ಇದೆಯಲ್ಲ, ಒಂದು ಮುಂಜಾನೆಯ ಮಾತು ಎಂತ ಅದ್ಭುತವಾದ. ಸಾಕು ಇದೊಂದಷ್ಟು ನಾವು ಅರ್ಥ ಮಾಡ್ಕೊಂಡ್ರೆ ಮನುಷ್ಯನ ಬದುಕಿಗೆ, ಅವನ ಒಂದು ಜಗತ್ತಿನಲ್ಲಿ ಅವನು ಒಬ್ಬ ಮಾನವೀಯತೆಯಿಂದ ಬದುಕಲಿಕ್ಕೆ, ಜಗತ್ತಿಗೆ ಸಮಸ್ಯೆಗಳನ್ನ ಕೊಡದೆ ಬಾಳ್ಲಿಕ್ಕೆ ತುಂಬಾ ಅರ್ಥಗರ್ಭಿತವಾದ ಮಾತು ಅಂತ ಅನ್ನಿಸ್ತದೆ ಇದು. ಅಂತ ಶುದ್ಧತೆಗಳನ್ನ ನಾವೆಲ್ಲರೂ ಅಳವಡಿಸ್ಕೊಳ್ಳೋಣ, ಅದನ್ನು ಮಾಡೋಣ ಅಂತ ಹೇಳಿ ಇವತ್ತಿನ ಮುಖ್ಯವಾದ ಒಂದು ವಿಜಯವಾಣಿಯ ಮುಖಪುಟದಲ್ಲಿ ಒಂದು ಅಂಶ ಇದೆ ಸರ್, ನೋಡೋಣ. ರಾಜ್ಯದಲ್ಲಿ ಜಾರಿಯಾಯಿತು ಒನ್ ನೇಷನ್ ಒನ್ ಕಾರ್ಡ್. DLRC ಸ್ಕ್ಯಾನ್ ನಿಂದ ಬೆರಳ ತುದಿಯಲ್ಲೇ ಮಾಹಿತಿ, ದೇಶಕ್ಕೆಲ್ಲ ಏಕರೂಪ ಕಾರ್ಡ್. ಅಂದ್ರೆ ಈ DL ಮತ್ತೆ RC ಕಾರ್ಡ್ಗಳನ್ನ ಒಂದೇ ಕಾರ್ಡ್ನಲ್ಲಿ ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಅದಕ್ಕೆ ಒಂದಷ್ಟು ಕೆಲಸಗಳನ್ನೆಲ್ಲ ಮಾಡಿದೆ. ಏನು DL ಬತ್ತಿದ್ದು ಗುಣಮಟ್ಟ ಕಾರ್ಡು, RC ಕಾರ್ಡ್ ಬೇರೆ ಇತ್ತು. ಈಗ ಒಂದೇ ಕಾರ್ಡ್ನಲ್ಲಿ ಎಲ್ಲ ಸೇರಿಸಿ ಮಾಡಬೇಕು ಅಂತ ಹೇಳಿ ಅದನ್ನ ಮಾಡಕ್ಕೆ ಹೊರಟಿದೆ. ಅದು ಬೇರೆ ದೇಶದಿಂದ 2 ಮಿಷನ್ ಅನ್ನ ಈಗಾಗಲೇ ಬೆಂಗಳೂರಿಗೆ ತರಿಸಿದ್ದಾರೆ. ಅದು ಗಂಟೆಗೆ ಒಂದು 500ರಿಂದ 600 ಕಾರ್ಡ್ಗಳನ್ನ ಪ್ರಿಂಟ್ ಮಾಡುತ್ತೆ. ಅಂದ್ರೆ ಒಂದು ದಿನಕ್ಕೆ 15,000ದಿಂದ 16,000 ಕಾರ್ಡ್ಗಳನ್ನ ಪ್ರಿಂಟ್ ಮಾಡುತ್ತೆ. ಮತ್ತೆ ಇಲ್ಲಿನ ತನಕ ಕೊಡ್ತಿತ್ತು DL ಕಾರ್ಡ್ಗಳಿವೆಲ್ಲ ಏನಿತ್ತು PVC ಕಾರ್ಡ್ಗಳಾಗಿದ್ವು. ಈಗ ಬರ್ತಾ ಇರುವಂತ ಕಾರ್ಡು PCC ಕಾರ್ಡ್ ಆಗಿ ಬರ್ತಾ ಇದೆ ಅಂತ ಹೇಳ್ತಿದೆ. ಸರಿ, ಈಗ ಮಾಡೋದ್ರಿಂದ ಹೇಗೆ ಏನೆಲ್ಲ ಅನುಕೂಲಗಳಾಗ್ತದೆ, ಇದು ಎಷ್ಟು ಸರಿ, ಇದು ಏನು ಉಪಯೋಗ ಅನ್ನೋದೊಂಚೂರು ಹೇಳ್ತಾ ಹೋಗೋಣ. ಸಾಮಾನ್ಯವಾಗಿ ನಾವು ನೋಡ್ತಿರೋ ಹಾಗೆ ಪ್ರತಿ ಸರ್ತಿನೂ ನೀವು ಹೊರಗಡೆ ಯಾವುದೇ ವೆಹಿಕಲ್ ತೊಗೊಂಡೋದಾಗ ನಿಮ್ಮ ಒಟ್ಟಿಗೆ ಒಂದು ಕಾಪಿ ಇಟ್ಕೊಂಡಿರ್ತೀರ. RC ಇದೊಂದು ಕಾಪಿ ಮತ್ತು DL ಒಂದು ಕಾಪಿ ಇದ್ದೇ ಇರುತ್ತೆ. ಮತ್ತು ಅದು ಕಾರ್ಡ್ ರೂಪದಲ್ಲೂ ಇತ್ತೀಚೆಗೆ ಯಾವ್ಯಾವ ಹೊಸ ವೆಹಿಕಲ್ ರಿಜಿಸ್ಟರ್ ಆಗಿದೆಯೋ ಅದೆಲ್ಲವೂ ನೀವು ಹೇಳ್ದಂಗೆ PVC ಕಾರ್ಡ್ಗಳೇ ಇತ್ತು. ಅದು ಒಂದು ರೀತಿ ಅಡ್ವಾಂಟೇಜೇ. ಬಟ್ ಏನಂದರೆ 2 ಇಟ್ಕೊಂಡು ಹೋಗ್ಬೇಕಾಗಿರೋದು ಇವಾಗ 1ರಲ್ಲೇ ಆಗ್ತಾ ಇದೆ ಅನ್ನೋದು ತುಂಬ ವಿಶೇಷ. ಸಾಮಾನ್ಯವಾಗಿ ಇದೊಂದೇ ಅಲ್ಲ, ನಮ್ಮ ಈ ಡಿಜಿಟಲ್ ಕ್ರಾಂತಿಯಲ್ಲಿ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಪ್ರಾಪರ್ಟಿ ರಿಜಿಸ್ಟ್ರೇಷನಿಂದ ಹಿಡಿದು ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ಡಿಜಿಟಲೀಕರಣ ಅಂತ ಏನು ಹೇಳ್ತೀವಿ, ಅದು ಬಂದು ನಮ್ಮ ಕರ್ನಾಟಕದಿಂದನೇ ಆರಂಭವಾಗಿದೆ. ಪ್ರಾಬಬ್ಲಿ ಇದು ನಮ್ಮ ಕೇಂದ್ರ ಸರ್ಕಾರಕ್ಕೂ ಒಂದು ಏನಂತಾರೆ ಮಾರ್ಗದರ್ಶಿ ಅಥವಾ ಮಾದರಿ ಥರ ಆಗಿದೆ ಅಂತ ಹೇಳಬಹುದು. ಸೊ ಆ ರೀತಿಲಿ ಇದು ತುಂಬ ಅನುಕೂಲ ಆಗುತ್ತೆ. ನೀವು ಒಂದೇ ಇದರಲ್ಲಿ ನೋಡಿ, ಇದು ಕಾರ್ಡಲ್ಲಿ ಏನೇನೆಲ್ಲ ಇರ್ತದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನೋಂದಣಿ ಸಂಖ್ಯೆ, ಏನ್ ರಿಜಿಸ್ಟರ್ ನಂಬರ್ ಇರುತ್ತೆ, ಗಾಡಿ ರಿಜಿಸ್ಟರ್ ನಂಬರ್ ಇರ್ತದೆ, ನೋಂದಣಿಯ ದಿನಾಂಕ, ಯಾವತ್ತು ರಿಜಿಸ್ಟರ್ ಮಾಡ್ಕೊಂಡಿದೀವಿ ಅನ್ನೋದು, ಚಾರ್ಸಿ ನಂಬರ್ ಸಹ ಅದೇ ಕಾರ್ಡಲ್ಲಿ ಕೊಡ್ತಾರೆ, ಇಂಜನ್ ನಂಬರು, ಮಾಲೀಕರ ಹೆಸರು, ವಿಳಾಸ, ಇಂಧನ ಅಂದ್ರೆ ಅದು ಡೀಸೆಲ್ ಪೆಟ್ರೋಲ್ ಅಂತ ಇರೋಂಥದ್ದು, ಎಮಿಷನ್ ಟೆಸ್ಟು,
ಉತ್ಪಾದನೆಯ ತಿಂಗಳು ವರ್ಷ, ಅದು ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿದೆ, ಮತ್ತೆ ಯಾವ ಕಂಪನಿಯಲ್ಲಿ ಸಾಲ ತಗೊಂಡು ಗಾಡಿ ತಗೊಂಡಿದ್ದೀರ ಅನ್ನೋದು ಕೂಡ ಅದು ತುಂಬಾ ವಿಶೇಷ. ಅದು ತುಂಬಾ, ಯಾಕಂದ್ರೆ ಸುಮಾರು ಗಾಡಿಗಳು ತಗೊಂಡಾಗ ಅದ್ರ ಸಾಲ ಐತೋ ಇಲ್ವೋ ಗೊತ್ತಾಗೋದಿಲ್ಲ. ಮತ್ತೆ ಇನ್ನೊಂದು ಈ ವಿಚಾರದಲ್ಲಿ ಹೊಸ ಅಂಶ ಏನಂದ್ರೆ ಸರ್, ನಾವು ಏನೀಗ PVC ಕಾರ್ಡ್ಗಳು ಮಾಡ್ತಿದ್ವಿ, ಅದರಲ್ಲಿ ಫೋಟೋ ಮತ್ತೆ ಅದರ ಅಕ್ಷರಗಳು ಅಳಿಸೋಗ್ತಿದ್ವು. ಈಗ ಅದು ಏನಾಗಿದೆ, PCC ಕಾರ್ಡ್ ಮಾಡೋದ್ರಿಂದ ಏನ್ ನಮ್ದು ATM ಕಾರ್ಡ್ ಬರುತ್ತೆ ಬ್ಯಾಂಕ್ದು, ಸೇಮ್ ಸಿಸ್ಟಮ್ ಅಲ್ಲಿ ಬರುತ್ತೆ. ಮತ್ತೆ ಅದಕ್ಕೆ ಒಂದು ಚಿಪ್, ಮೈಕ್ರೋ ಚಿಪ್ ಸಹ ಆಡ್ ಮಾಡಿ ಕೊಡುವಂತದ್ದು ಮಾಡಿದರೆ ತುಂಬಾ ಒಳ್ಳೆ ಕೆಲಸ ಇದು ಅನ್ನಿಸ್ತದೆ. ನಿಮಗೆ ಒಂದು ಸ್ವಾರಸ್ಯಕರ ಸಂಗತಿ ಹೇಳಬೇಕು. ನೀವು ಈ ಸಾಲ ತಗೊಂಡಿದ್ದಾರೋ ಏನೋ ಅಂತ ವಿಚಾರ ಬರುತ್ತೆ ಅಂತ ಹೇಳಿದ್ರಲ್ಲ, ಸುಮಾರು ವರ್ಷದ ಕೆಳಗೆ ನಂಗೆ ಈಗಲೂ ಜ್ಞಾಪಕ ಇದೆ. ಈ ಸೆಕೆಂಡ್ ಹ್ಯಾಂಡ್ ಕಾರ್ಗಳು ಮತ್ತೆ ಸ್ಕೂಟರ್ಗಳು ತಗೊಳ್ತಾರಲ್ಲ, ಅವರಿಗೆ ಮಾಹಿತಿ ಸರಿಯಾಗಿರ್ಬೇಕು. ಟ್ರಾನ್ಸ್ಫರ್ ಆದಾಗ್ಲೇ ಗೊತ್ತಾಗತ್ತೆ ಅದರಲ್ಲಿ ಏನೋ ಒಂದು ಸಾಲ ತಗೊಂಡಿದ್ದಾನೆ ಏನೋ ಅಂತ ಹೇಳ್ಬಿಟ್ಟು. ಸೊ ಆ ವಿಚಾರ ಅದು ಡಿಸ್ಪ್ಲೇ ಆಗೋದು ಅಥವಾ ನಿಮಗೆ ಸಿಗೋದು ಇಮಿಡಿಯೇಟ್ ಆಗಿ, ಅದು ತುಂಬಾನೇ ಅನುಕೂಲ. ಖಂಡಿತ ಖಂಡಿತ ಸರ್, ಖಂಡಿತ. 200 ರೂಪಾಯಿ ಪಾವತಿಸಿದ್ರೆ ನಿಮಗೆ ಆ ಮಾಸ್ಟರ್ ಕಾರ್ಡ್ ಅಥವಾ ಸ್ಮಾರ್ಟ್ ಕಾರ್ಡ್ ಅನ್ನ ದೊರೆಯುವ ವ್ಯವಸ್ಥೆ ಮಾಡಿದರೆ ಅದು ನಿಜಕ್ಕೂ ಒಳ್ಳೆ. ಒಂದು ಮಾಸ್ಟರ್ ಕಾರ್ಡ್ ಇದ್ರೆ ಎಲ್ಲ ವಿವರಗಳು ಅದ್ರಲ್ಲಿ ಸಿಗುತ್ತೆ ಅನ್ನೋದು, ಎಲ್ಲ ಮಾಹಿತಿ ಅದಕ್ಕೆ ಸಿಗುತ್ತೆ ಅನ್ನೋದು ನಿಜವಾಗ್ಲೂ ಖುಷಿ ಸರ್. ಅದು ಸ್ಪೀಡ್ ಪೋಸ್ಟ್ ಅಲ್ಲಿ ನಿಮ್ಮ ಅಡ್ರೆಸ್ಗೆ ಬರ್ತದೆ ಅಂತ ಹೇಳಿ ತುಂಬಾ ಪೇಪರ್ಸ್ ಇಟ್ಕೊಳ್ಳೋದಕ್ಕಿಂತ ಅದೊಂದು ಕಾರ್ಡ್ ಇದ್ರೆ ಉತ್ತಮ. ಹೌದು. ಆಮೇಲೆ ಅದು ಇಡೀ ಕರ್ನಾಟಕದಲ್ಲಿ ಒಂದೇ ಕಡೆ ಆಗ್ತಾ ಇರುವಂತದ್ದು ಸರ್, ಜಾಸ್ತಿ ಮಾಡ್ಬೇಕು. ಒಂದಷ್ಟು ಅದು ಹೇಗೆ ಸರ್, ಅದು ಒಂದೇ ಆಗೋದ್ರಿಂದ ಇಷ್ಟು ನಮ್ಮ ಕರ್ನಾಟಕದ ಅಷ್ಟು ವಾಹನ ಸವಾರರಿಗೆ ಅಥವಾ ವಾಹನದ ಮಾಲೀಕರಿಗೆ ಅದನ್ನು ಪೂರೈಸಕ್ಕೆ ಸಾಧ್ಯ ಏನಿಲ್ಲ, ಹಂತವಾಗಿ ಮಾಡ್ತಾ ಇರ್ತಾರೆ. ಇದು ಹೆಚ್ಚಿಗೆ ಮಾಡೋದ್ರಲ್ಲೂ ಏನು, ಯಾಕೆಂದ್ರೆ ಆ ಮಿಷಿನ್ಗಳು ತುಂಬಾ ಯುನೀಕ್ ಆಗಿರುತ್ತೆ. ಅದನ್ನೆಲ್ಲ ನಾವು ಜಾಸ್ತಿ ತರಿಸ್ಕೊಳ್ಳಿಕ್ಕೂ ಎಲ್ಲ ಸಾಧ್ಯ ಆಗಲ್ಲ. ಅದು ಇಟಲಿಯಿಂದ ಅದು ಮಿಷಿನ್. ಸೊ ಹಂತವಾಗಿ ಇವರು ಅದೊಂದು ಇಟ್ಸ್ ಎ ಪ್ರೋಸೆಸ್. ಸೊ ಹಾಗಾಗಿ ಫಸ್ಟ್ ನಮ್ಮ ಬೆಂಗಳೂರಿನ ಅಂದ್ರೆ ಮೆಟ್ರೋಪಾಲಿಟನ್ ಸಿಟಿಯ ಎಷ್ಟು ವೆಹಿಕಲ್ಗಳಿದೆ ಅಷ್ಟನ್ನ ಫಸ್ಟ್ ಇದನ್ನ ಮಾಡ್ತಾರೆ. ಆಮೇಲೆ ಅದು ಹಂತವಾಗಿ ಇಡೀ ಕರ್ನಾಟಕಕ್ಕೆ ಮಾಡ್ತಾರೆ ಅದನ್ನ. ಮತ್ತೆ ಇದೇನು ಕಂಪಲ್ಸರಿ ಅಂತ ಏನು ಇಲ್ಲ ಅನ್ಸುತ್ತೆ ಮಾಡಿರೋದು. ಅಂದ್ರೆ ಹೊಸ ವೆಹಿಕಲ್ಗೆ ಇಮಿಡಿಯೇಟ್ ಆಗಿ ಪ್ರಾಬಬ್ಲಿ ಇಶ್ಯೂ ಮಾಡ್ತಾರೆ ಅನ್ಸುತ್ತೆ. ಅಥವಾ ಈ ನವೀಕರಣಗೊಳಿಸೋರು ಯಾರು ಇರ್ತಾರೋ ಅವ್ರಿಗೆಲ್ರಿಗೂ ಹೊಸದಾಗಿ ಸಿಕ್ಕೇ ಸಿಗುತ್ತೆ. ಸಪೋಸ್ ನಿಮ್ಗೆ ಇನ್ನೊಂದು 1 ವರ್ಷ 6 ತಿಂಗಳು ಇರುತ್ತೆ ಅಂದ್ರೆ ನೀವು ಇಮಿಡಿಯೇಟ್ ಆಗಿ ಹೋಗಿ ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ರಿನ್ಯೂವಲ್ ಆದ್ರೂ ಇರ್ಬೋದು, RC ಕಾರ್ಡ್ ರಿನ್ಯೂವಲ್ ಆದ್ರೂ ಇರ್ಬೋದು, ಅವಾಗ ಈ ತರದ್ದೊಂದು ವ್ಯವಸ್ಥೆ ಖಂಡಿತವಾಗ್ಲೂ ಸಿಗ್ತದೆ. ನಿಜ. ಇನ್ನೊಂದು ಸುದ್ದಿ, ರಾಜ್ಯದ ರಾಜಭವನಕ್ಕೆ ಲೋಕಭವನ ಅಂತ ಬದಲಾವಣೆ ಅದು ಆಗೋಗಿದೆ. ಇನ್ನು ಮುಂದಕ್ಕೆ ಅದನ್ನ ರಾಜಭವನ ಅಂತ ಕರೆಯಲ್ಲ, ಅದಕ್ಕೆ ಲೋಕಭವನ ಅಂತಾನೆ ಕರೆಯೋದು. ಎಲ್ಲ ಸರ್ಕಾರದ ಎಲ್ಲ ಕಡತಗಳಲ್ಲೂ ಎಲ್ಲ ಆದೇಶಗಳಲ್ಲೂ ಇನ್ನು ಮುಂದೆ ರಾಜಭವನ ಅನ್ನೋದು ಬಿಟ್ಟು ಲೋಕಭವನ ಅನ್ನೋದು ಹೆಸರು ಇನ್ನು ಮುಂದಕ್ಕೆ ಅದು ಬರುತ್ತೆ. ಆಮೇಲೆ ಇನ್ನೊಂದು ವಿಚಾರ ಹೇಳಲೇಬೇಕು ಸುದ್ದಿ, ದ್ವೇಷದ ಭಾಷಣ ಮಾಡಿದ್ರೆ ಇನ್ನು ಮುಂದೆ 3 ವರ್ಷ ಜೈಲು. ಖಂಡಿತವಾಗ್ಲೂ ಇದು ಒಳ್ಳೇದೇ. ದ್ವೇಷದ ಭಾಷಣ ಎಲ್ಲ ಮಾಡೋದು ತಪ್ಪು. ಅದಕ್ಕೆ ಇವತ್ತು CM ಅವರು ಮೋಸ್ಟ್ಲಿ ಅದಕ್ಕೆ ಅಂಗೀಕಾರ ಹಾಕಿ ಅದನ್ನ ಮಂಡಿಸ್ತಾ ಇದ್ದಾರೆ ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ. ಖಂಡಿತ ಸರ್, ಇದು ಹೌದು. ಈಗ ನನಗೊಂದು ಅನ್ಸೋದು, ಈ ದ್ವೇಷ ಭಾಷಣಕ್ಕೆ ಇಷ್ಟೊಂದು ಕಡಿವಾಣ, ಅದು ದ್ವೇಷ ಭಾಷಣ ಅನ್ನೋದು ಅದು ಯಾವ ಕ್ರಿಯೆಗಾಗಿ ಮಾಡುವಂಥದ್ದು, ಅದು ಉದ್ದೇಶ ಏನಿಟ್ಕೊಂಡು ದ್ವೇಷ ಭಾಷಣ ಮಾಡುವಂಥದ್ದು ಅಂತ? ಉದ್ದೇಶ ಏನಂತಂದ್ರೆ ಅವರಿಗೆ ಆ ರೀತಿ ಆಲೋಚನೆ ಸಾಮಾನ್ಯವಾಗಿ ಇದ್ದದ್ದು, ಅದಕ್ಕೊಂದು ಆಪರ್ಚುನಿಟಿ ಸಿಕ್ಕಿರೋದಿಲ್ಲ. ನೀವು ಅದನ್ನ ಏನದು ಒಂದು ಎನ್ವೈರನ್ಮೆಂಟ್ ನೋಡ್ತಾರೆ. ನೀವು ಜನ ರಿಸೆಪ್ಟಿವ್ ಆಗಿತ್ತು ಅಂತಂದ್ರೆ ಆ ಥರ ಬಾಯಿಗೆ ಮನ ಬಂದಂತೆ ಮಾತಾಡ್ತಾ ಇರ್ತಾರೆ. ಅಲ್ಲ, ಯಾಕಂದ್ರೆ ನನ್ಗೆ ಯಾಕೆ ಇದನ್ನ ಯೋಚನೆ ಬರ್ತದೆ ಅಂದ್ರೆ, ಭಾಷಣ ಅನ್ನೋದು ಮನುಷ್ಯನ ವಿಕಾಸ ಮಾಡುವಂತ ಒಂದು ವ್ಯವಸ್ಥಿತವಾದ ಅದೊಂದು ಕ್ರಿಯೆ. ಅದು ಭಾಷಣ ಕೇಳಲಿಕ್ಕೆ ಅಂತಲೇ ಸುಮಾರು ಜನ ದೂರದ ಪಯಣ ಮಾಡುವಂತದ್ದು. ಇವತ್ತು ದ್ವೇಷ ಭಾಷಣ ಹುಟ್ಟಿ ಅದಕ್ಕೊಂದು ಕಾನೂನು ಮಾಡ್ತೀವಿ ನಾವು ಅಂದ್ರೆ, ಅದಕ್ಕೊಂದು ಶಾಸನ ಮಾಡಬೇಕು, ಅದಕ್ಕೊಂದು ಶಿಕ್ಷೆ ವಿಧಿಸ್ಬೇಕು ಅಂದ್ರೆ ಯಾವ ಮಟ್ಟಿಗೆ ಇದು? ಇದಕ್ಕೆ ಒಂದು ನೋಡಿ, ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರಬಹುದು, ನಮ್ಮ ವಿದ್ಯಾಮಂತ್ರಿ ಆಗಿರಬಹುದು ಅಥವಾ ಈಶ್ವರ್ ಖಂಡ್ರೆ ಅವ್ರಗಳೆಲ್ಲ ಭಾಷಣಗಳು, ಇವರು ಒಂದು ರೀತಿ ಅವ್ರನ್ನ ಬೇರೆಯವ್ರನ್ನ ಅಂದ್ರೆ ವಿರೋಧ ಪಕ್ಷದವ್ರನ್ನ ಬೈಲಿಕ್ಕೋಸ್ಕರ ಎಷ್ಟು ಹೀನಾಮಾನವಾಗಿ ಅವರು ಹೇಳಿಕೆಗಳನ್ನು ಕೊಡ್ತಾರೆ. ಆಮೇಲೆ ಅವರ ಭಾಷಣಗಳಲ್ಲಿ ಇದೇ ರೀತಿ ಇರುತ್ತೆ. ಸೊ ಇದಕ್ಕೆಲ್ಲ ನಿಜವಾಗ್ಲೂ ಕಡಿವಾಣ ಹಾಕಲೇಬೇಕು. ನಿಮಗೆ ರೈಟ್ ಟು ಸ್ಪೀಚ್
ಅಂದ್ರೆ ವಾಕ್ ಸ್ವಾತಂತ್ರ್ಯ ಇದೆ ಅನ್ಬಿಟ್ಟು ಏನ್ ಬೇಕಾದ್ರೂ ಮಾತಾಡಬಹುದು ಅಂತ ಅಲ್ಲ. ಹೌದು. ಒಂದು ಗೌರವ ಇರಬೇಕು. ಹಿಂದೆ ಎಲ್ಲ ರಾಜಕಾರಣದಲ್ಲಿ ಒಬ್ರಿಗೊಬ್ರು ಗೌರವ ಕೊಟ್ಟು ಮಾತಾಡೋರು, ಹೀಗಾಗಿಲ್ಲ. ಮುಖ್ಯವಾಗಿ ತಮ್ಮ ಕ್ಯಾಪ್ಟಿವ್ ಆಡಿಯನ್ಸ್ ಅಂತ ಏನ್ ಹೇಳ್ತೀವಿ, ಯಾರೇ ಆಗ್ಲಿ ದ್ವೇಷ ಭಾಷಣ ಮಾಡೋರು ಅವ್ರಿಗೊಬ್ರು ಆಡಿಯನ್ಸ್ ಇರ್ತಾರೆ. ಅದನ್ನ ಹಿಡಿದಿಟ್ಕೊಳ್ಳೋದಕ್ಕೋಸ್ಕರ ಇದನ್ನು ಮಾಡುವಂತಹ ಪ್ರಕ್ರಿಯೆ, ಯಾರನ್ನ ಓಲೈಕೆ ಅಂತ ಏನ್ ಹೇಳ್ತೀವಿ, ಆ ಓಲೈಸುವಂತ ಕೆಲಸ ಮಾಡೋದಕ್ಕೆ ಇದನ್ನ ಮಾಡ್ತಾ ಇರ್ತಾರೆ. ತಾವು ಅದರಲ್ಲೇ ಇದ್ಕೊಂಡು ನಿಮ್ ತಟ್ಟೆ ಒಳಗೆ ನೀವನ್ನ ಇದು ಮಾಡ್ತಾ ಇರ್ತೀರ. ಸೊ ಅದು ಅರ್ಥ ಮಾಡ್ಕೊಳ್ಬೇಕು ಅವ್ರು, ಯಾರು ಬೇರೆಯವ್ರಿಗೆ ಚುಚ್ಚುತ್ತಾ ಇದೀವಿ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇರ್ಬೇಕಂದಾಗ ಸೊ ನೀವು ನಿಮ್ಗೂ ಚುಚ್ಕೊಳ್ತಾ ಇದ್ದೀರಾ ಅನ್ನೋ ಒಂದು ಮನಸ್ಥಿತಿ ಅವರಿಗೆ ಅರ್ಥ ಆಗ್ಬೇಕು. ಸರ್ ಖಂಡಿತ ನೋಡಿ, ಈಗ ದ್ವೇಷ ಭಾಷಣ ರಾಜಕಾರಣಿಗಳು ಮಾಡಬೇಕಾದ್ದು ದೇಶೋದ್ಧಾರದ್ದು ಅಥವಾ ಯಾರನ್ನ ಮಾಡಬಹುದು, ಏನಾದ್ರೂ ಅವ್ರು ಮಾಡಿರೋ ಯೋಜನೆಗಳಲ್ಲಿ ಒಂದಷ್ಟು ಅದನ್ನು ಖಂಡಿಸೋ ಅದು ಕರೆಕ್ಟ್. ನೋಡಿ ಇವತ್ತು ಈ ರಾಜಕಾರಣಗಳದ್ದು ಮತ್ತೊಂದು ಆಗಿರೋದ್ರಿಂದ ಡಾಲರ್ ಅನ್ನೋದು ನಮ್ಮ ದೇಶದಲ್ಲಿ 90.15 ರೂಪಾಯಿ. ಎಕ್ಸಾಕ್ಟ್ಲಿ, ಎಂಥ ವಿಷಯ ಇದು. ಎಷ್ಟು ಅಲ್ಲ ಸರ್, ಇದು ಸುಮ್ನೆ ನೋಡೋರ್ಗ ಅನ್ಸೋದು ಇದು ದೇಶಕ್ಕೆ ಎಷ್ಟು ಪರಿಣಾಮ ಬೀರಿದೆ, ಸಾಮಾನ್ಯ ಜನರಿಗೆ ಏನೆಲ್ಲ ಹೊರೆ ಆಗ್ತಿದೆ. ಖಂಡಿತವಾಗ್ಲೂ ಇದನ್ನ ವಿಚಾರ ಮಾಡೋ ಅಂತದ್ದು ಇದು ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಅಂತ ನೋಡಿ. $1ಗೆ ಸುಮಾರು ವರ್ಷಗಳ ಹಿಂದೆ ನಾವು ಯೋಚನೆ ಮಾಡ್ಬೇಕಂದ್ರೆ 30 ರೂಪಾಯಿ ಆಯ್ತು, 40 ರೂಪಾಯಿ ಆಯ್ತು, 50 ಆಯ್ತು, 60 ಆಯ್ತು. 10 ವರ್ಷದ ಕೆಳಗೆ 2014ರಲ್ಲಿ ಪ್ರಧಾನಿ ಮಂತ್ರಿ 67 ರೂಪಾಯಿನೋ ಇತ್ತು. ಸೊ 67ರಿಂದ ಮೊನ್ನೆ 83ಕ್ಕೆ ಏನೋ ಹೋಯ್ತು, ಒಂದ 4-5 ವರ್ಷದ ಕೆಳಗೆ. ನಂತರ ಇವಾಗ 90. ನಿನ್ನೆ ಮಾತಾಡ್ಕೊಳ್ತಾ ಇದ್ರು ಇನ್ನು ಸೆಂಚುರಿ ಯಾವಾಗ ಹೊಡಿಯುತ್ತೆ ಅಂತ ಹೇಳ್ಬಿಟ್ಟು. ಸಾಮಾನ್ಯವಾಗಿ ಇದು ಏನ್ ರಿಫ್ಲೆಕ್ಟ್ ಮಾಡುತ್ತೆ ಅಂತಂದ್ರೆ, ನಮ್ಮ ಕೆಲವು ಎಕ್ಸ್ಪೋರ್ಟ್ಸ್ ಅಂತ ಏನ್ ಹೇಳ್ತೀವಿ, ನಮ್ಮ ದೇಶದಿಂದ ಆಗುವಂತ ರಫ್ತು, ಸೊ ಅದು ಅದ್ರ ಮೇಲೆ ಪರಿಣಾಮ ಬೀಳುತ್ತೆ. ಇನ್ಫ್ಯಾಕ್ಟ್ ಎಕ್ಸ್ಪೋರ್ಟ್ ಮಾಡೋರಿಗೆ ಒಳ್ಳೇದು, ಆದ್ರೆ ಇಂಪೋರ್ಟ್ ಮಾಡೋರಿಗೆ ತುಂಬಾ ಕಾಸ್ಟ್ ಆಗುತ್ತೆ. ಸೊ ಎಸ್ಪೆಷಲಿ ನಾವು ಭಾರತ ದೇಶ ಫಾರ್ಮಾಸ್ಯೂಟಿಕಲ್ಸ್ ಇರ್ಬೋದು, IT ಇರ್ಬೋದು, ಟೆಕ್ಸ್ಟೈಲ್ಸ್ ಇರ್ಬೋದು, ಇದು ನಾವು ಹೆಚ್ಚು ಅದು ಎಕ್ಸ್ಪೋರ್ಟ್ ಮಾಡ್ತೀವಿ. ಎಕ್ಸ್ಪೋರ್ಟ್ ಅಲ್ಲಿ ನಮಗೆ ಲಾಭ ಉಂಟಾಗುತ್ತೆ ಹೆಚ್ಚಾಗಿ. ಡಾಲರ್ ಸ್ಟ್ರಾಂಗ್ ಆದಾಗ, ರುಪಿ ವೀಕ್ ಆದಾಗ ನಿಮಗೆ ಇಂಪಾರ್ಟೆಂಟ್ ಮೆಷಿನರೀಸ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಅದನ್ನೆಲ್ಲ ಇಂಪೋರ್ಟ್ ಮಾಡ್ಕೊಳ್ಬೇಕಂದಾಗ ನಿಮಗೆ ಅದ್ರ ಬೆಲೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅದು ಅಗೇನ್ ನಿಮಗೆ ಮಾನಿಟರಿ ಪಾಲಿಸಿ ಅಂತ ನಮ್ಮ RBI ಏನು ತಗೊಂಡ್ಬರುತ್ತಲ್ಲ, ಪ್ರತಿ ಒಂದು ತ್ರೈಮಾಸಿಕ ಅನೌನ್ಸ್ ಮಾಡ್ಬೇಕಂದ್ರೆ ಅದ್ರ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಸೊ 90 ರೂಪಾಯಿ ಆಗಿರೋದು ಇವಾಗ ಅದನ್ನ ಅಷ್ಟೊಂದು ಏನದು ಪರಿಣಾಮಕಾರಿಯಾಗಿ ಅದು ಏನು ನಮ್ಗೇನು ಎಫೆಕ್ಟ್ ಮಾಡಲ್ಲ ಅಂತ ಮಾತಾಡೋದೇ ಇಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಶಾಸನದಲ್ಲಿರೋರು ಈ ವಿಷಯ ಎತ್ತಿ ತುಂಬಾ ಮಾತಾಡಬೇಕು. ಅದು ಆ ವಿಷಯದ ಬಗ್ಗೆ ಹೆಚ್ಚು ಸಂಸತ್ತಿನಲ್ಲಿ ಮತ್ತೆ ನಮ್ಮ ಇದರಲ್ಲೂ ಕೂಡ, ಶಾಸನ ಸಭೆಯಲ್ಲೂ ಕೂಡ ಚರ್ಚೆ ಎಷ್ಟು ಹೆಚ್ಚಾಗುತ್ತೋ ಅಟ್ಲೀಸ್ಟ್ ಸ್ವಲ್ಪ ಆಕ್ಷನ್ ಆಗುತ್ತೆ. ಖಂಡಿತ ಸರ್, ಇದು ಜನರ ಮೇಲೆಲ್ಲ ಹೇಗೆಲ್ಲ ಪರಿಣಾಮ ಬೀರ್ತದೆ ಅಂದ್ರೆ, ಅವರು ಡೈಲಿ ಗಾಡಿಗೆ ಪೆಟ್ರೋಲ್ ಬಳಸ್ಬೇಕಾ, ಪೆಟ್ರೋಲ್ ಬರ ಆಟೋಮೆಟಿಕಲಿ ಹೆಚ್ಚಾಗುತ್ತೆ ಸರ್. ಎಲ್ಲರೂ ಒಂದಷ್ಟು EMI ಅಂತ ಮಾಡ್ಕೊಂಡಿದಾರ, ಬ್ಯಾಂಕ್ ಹೆಚ್ಚಾಗುತ್ತೆ. ಹೌದು ಹೌದು ಹೌದು. EMI ಈಗ MPC ಮೀಟಿಂಗ್ ಇನ್ನೇನ್ ಡ್ಯೂ ಇದೆ. ಖಂಡಿತ. ಮತ್ತೆ ನೀವು ಯಾವುದೇ ಅಲಂಕಾರಿಕ ವಸ್ತುಗಳು, ಬಟ್ಟೆ, ಇವೆಲ್ಲ ದಿನ ಸಾಮಾನ್ಯ ಬಳಕೆಗಳ ದರ ಹೆಚ್ಚಾಗುತ್ತೆ ಸರ್. ಒಂದು ಈ GDP ಇದು ಬೆಲೆ ಕುಸಿತ ಅಥವಾ ಡಾಲರ್ದು ಹೆಚ್ಚೋದೈತಲ್ಲ, ರೂಪಾಯಿ ಮೌಲ್ಯ ಕುಸಿತ, ಇದು ಯಾವ ಕಾರಣಕ್ಕಾಗ್ತದೆ ಅಂತ? ಸಾಮಾನ್ಯವಾಗಿ ನಿಮಗೆ FPIs ಅಂತ ಕರೀತಾರೆ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಂತ ಹೇಳ್ಬಿಟ್ಟು. ಅವರು ಸುಮಾರು ಮೊನ್ನೆ ಒಂದು ಹೆಚ್ಚು ಕಮ್ಮಿ ಲಾಸ್ಟ್ 1-2 ತಿಂಗಳಲ್ಲಿ ಒಂದು $900 ಮಿಲಿಯನ್, ಹೆಚ್ಚು ಕಮ್ಮಿ $1 ಬಿಲಿಯನ್, ಅಂದರೆ ಒಂದು 8,000 ಕೋಟಿ ಅಥವಾ 8ರಿಂದ 9,000 ಕೋಟಿಯಷ್ಟು ಹಿಂಪಡ್ಕೊಂಡಿದ್ದಾರೆ. ಅಂದ್ರೆ ಅವ್ರ ಇನ್ವೆಸ್ಟ್ಮೆಂಟ್ ವಾಪಸ್ ತಗೊಂಡೋಗಿದ್ದಾರೆ, ಸೇಲ್ ಮಾಡಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ 3,206 ಕೋಟಿ ಸೇಲ್ ಮಾಡಿದ್ದಾರೆ, ವಾಪಸ್ ತಗೊಂಡಿದ್ದಾರೆ ಅವರು ಇನ್ವೆಸ್ಟ್ಮೆಂಟ್. ಸೊ ಅದು ಇವಾಗ ನಮ್ಮ ರುಪಿ ಬಂದು ಇಟ್ಸ್ ನೋ ಲಾಂಗರ್ ಏನದು ನಮ್ಮ ಇಂಟರ್ನಲ್ ಫ್ಯಾಕ್ಟರ್ಸ್ ಇಂದ ಡಿಪೆಂಡ್ ಆಗಿಲ್ಲ. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ತುಂಬ, ಈ ಆಯಿಲ್ ಇರಬಹುದು, ಮತ್ತೆ ಫಾರಿನ್ ಇನ್ವೆಸ್ಟ್ಮೆಂಟ್ ಇರ್ಬೋದು, ಅದಕ್ಕೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಅದರ ಮೇಲೆ ಡಿಪೆಂಡ್ ಆಗಿದೆ. ಸೊ ಹಾಗಾಗಿ ಇದು ಫ್ಲಕ್ಚುಯೇಟ್ ಆಗೋದು ಅದು ತುಂಬಾ ಪರಿಣಾಮ ಬೀರುತ್ತೆ. ಇನ್ಫ್ಯಾಕ್ಟ್ ಮಾನಿಟರಿ ಪಾಲಿಸಿ ಇವಾಗ ಬರುತ್ತಲ್ಲ, ಈ ಮೋಸ್ಟ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ ಅನ್ಕೊಂಡಿದ್ದು ಮೋಸ್ಟ್ಲಿ ಹೋಲ್ಡ್ ಮಾಡ್ತಾರೋ ಏನೋ ಅನ್ನೋ ಒಂದು ಅಂದಾಜಿದೆ.
ಹೇಳಕ್ಕಾಗೋದಿಲ್ಲ. ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಿದ್ದು ನಿರಾಶೆ ಆಗಬಹುದೇನೋ. ನೋಡಿ, ಈ ಒಂದು ಇದ್ರ ಜೊತೆ ಇನ್ನೊಂದು ನಮ್ಮ ರಾಜ್ಯಕ್ಕೆ ಇನ್ನೊಂದು ಅಂತಕ ಕಾಡ್ತಾ ಇದೆ ಸರ್. ನೋಡಿ, ಆಂಧ್ರ ಗಡಿ ಜಿಲ್ಲೆಗಳಲ್ಲಿ ಸ್ಕ್ರಬ್ ಟೈಫಸ್ ಅಂತ ಒಂದು ಹೊಸ ಸೋಂಕು ಆಂಧ್ರದ ಕೆಲವು ಜಿಲ್ಲೆಗಳಲ್ಲಿ ಅದು ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಹರಡ್ತಾ ಇದೆ. ಗಡಿ ಜಿಲ್ಲೆಗಳಾದ ನಮ್ಮ ಏನು ಆಂಧ್ರ ಬಾರ್ಡರ್ನ ಇರುವಂತವಕ್ಕೆ ಒಂದಷ್ಟು ಆತಂಕಗಳು ಹೆಚ್ಚುತ್ತಾ ಇದೆ ಅನ್ನೋದು ಇವತ್ತಿನ ಒಂದು ಸುದ್ದಿ. ಅದು ನೋಡಿ, ಅದೇನಾಗಿದೆ, ರಾಯಚೂರು ಬಳ್ಳಾರಿ ಜಿಲ್ಲೆಗಳ ಆಂಧ್ರ ಗಡಿ ಹಂಚಿಕೊಂಡಿವೆ. ರಾಯಚೂರು ಮತ್ತೆ ಅವು ಎರಡು ಜಿಲ್ಲೆ ಚೆಕ್ ಪೋಸ್ಟ್ ಗಳಿದೆಯಲ್ಲ, ಅಲ್ಲಿಂದ ಬರೋರು ಮತ್ತೆ ಹೋಗೋರ್ಗೆ ಸರಿಯಾದ ತಪಾಸಣೆಗಳಿಲ್ಲ. ಹಂಗಾಗಿ ಇದು ಕರ್ನಾಟಕಕ್ಕೆ ಬೇಗ ಈ ಎರಡು ಜಿಲ್ಲೆಗಳು ಒಂದಷ್ಟು ಆತಂಕ ಇದೆ. ಸಾಮಾನ್ಯವಾಗಿ ಗಡಿ ಭಾಗಗಳು ನಿಮಗೆ ಪೋರಸ್ ಏರಿಯಾಸ್ ಅಂತ ಕರೀತಾರೆ. ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಾಗಿ ನಿಮ್ಮ ವೆಹಿಕಲ್ಸ್ ಹೋಗ್ಬೇಕಂದಾಗ್ಲೂ ಕೂಡ ತಪಾಸಣೆ ಸರಿ ಇಲ್ಲ ಅಂತಂದ್ರೆ ಯಾವ್ಯಾವ ರೀತಿಯಲ್ಲಿ ಅದು ಪರಿಣಾಮಕಾರಿ ಆಗತ್ತೆ ಅನ್ನೋದು ಇದಕ್ಕೊಂದು ಉದಾಹರಣೆ. ಇದು ಇನ್ನೊಂದು ಸುದ್ದಿ ಇದೆ, ಅಂದ್ರೆ ಇದು ಬಹಳ ಮುಖ್ಯವಾದ ಸುದ್ದಿ. ಭಾರತಕ್ಕೆ ಇವತ್ತು ರಷ್ಯಾದ ಪುಟಿನ್ ಸಾಹೇಬರು ಬರ್ತಿದ್ದಾರೆ. ಭಾರತ ರಷ್ಯಾ ಆ ದೋಸ್ತಿ ಏನು ಬಲವರ್ಧನೆ ಆಗಬೇಕು, ಅದಾಗುವ ಎಲ್ಲ ಸಾಧ್ಯತೆಗಳಿದೆ. ಮುಖ್ಯವಾಗಿ ರಕ್ಷಣೆ ಮತ್ತು ಇಂಧನ ಸೇರಿ ಯಾಕೆಂದ್ರೆ ನಾವು ಇಂಧನವನ್ನ ಅಲ್ಲಿಂದ ಪಡಿತೀವಿ ರಷ್ಯಾದಿಂದ. ಸೊ ಮತ್ತೆ ರಕ್ಷಣೆಗೆ ಅವರು ಆ ಕಾಲದಿಂದ ನಮಗೆ ರಕ್ಷಣೆಯನ್ನು ಕೊಡ್ತಿದ್ದಾರೆ, ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ ರಷ್ಯಾದವರು. ಸೊ ಇದೆಲ್ಲ ಒಪ್ಪಂದಗಳಿಗೆ ಸಹಿ ಹಾಕುವ ಸಾಧ್ಯತೆ ಇದೆ. ಸೊ ಎಲ್ಲ ಬಿಗಿ ಬಂದೋಬಸ್ತ್ನೊಂದಿಗೆ. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಒಂದು ಕಾರು ಯಾವುದೇ ಬಾಂಬ್ ಬಿದ್ದರೂ ಅದಕ್ಕೇನಾಗಬಾರ್ದು, ರಷ್ಯಾದಿಂದ ಇಲ್ಲಿಗೆ ಬಂದಿದೆ. ಸೊ ಆ ಕಾರಲ್ಲಿ ಓಡಾಡ್ತಾರೆ. ಆಮೇಲೆ ರಷ್ಯಾ ಪುಟಿನ್ ರವ್ರದ ಒಂದಷ್ಟು ಭದ್ರತೆ ಇದೆಯಲ್ಲ ಸರ್, ತುಂಬಾ ವಿಶೇಷ. ನೋಡಿ, ಅವರ ಮಲಮೂತ್ರಗಳನ್ನ ಇಲ್ಲಿಂದ ರಷ್ಯಾಕ್ಕೆ ಕಳಿಸ್ತಾರೆ. ನಾನು ಹೇಳೋನಿದ್ದೆ ಅದನ್ನ, ಮಲವನ್ನ ಯಾಕೆ ಅವ್ರು ವಾಪಸ್ ರಷ್ಯಾಕ್ಕೆ ಕಳಿಸ್ತಾರೆ ಅಂತಂದ್ರೆ ಅವ್ರಿಗೆ ಯಾವ ರೋಗಗಳಿದೆ, ಅವ್ರಿಗೆ ಏನ್ ತೊಂದರೆ ಇದೆ ಅಂತ ಯಾರಿಗೂ ಗೊತ್ತಾಗಬಾರ್ದು. ಭಾರತ ರಷ್ಯಾ ಸಂಬಂಧ ಹೆಂಗೆ ಅಂತಂದ್ರೆ, ಅವರು ನಮ್ಮೊಟ್ಟಿಗೆ ಪ್ರಾಬಬ್ಲಿ ಸುಮಾರು ವರ್ಷಗಳಿಂದ ನಮ್ಮ ಜೊತೆಗಿದ್ದಾರೆ. ನಮ್ಮ ಮೇಲೆ ಸ್ಯಾಂಕ್ಷನ್ ಬಿದ್ದಾಗ್ಲೂ ಕೂಡ ನಮ್ಮ ಒಟ್ಟಿಗೆ ನಿಂತವರು ಅವರು ಮತ್ತೆ ಇನ್ನೊಬ್ರು ಇಸ್ರೇಲ್. ಇನ್ಫ್ಯಾಕ್ಟ್ ಕಾರ್ಗಿಲ್ ವಾರಲ್ಲಿ ನಮ್ಮ ಇದೇ ಬೋಫೋರ್ಸ್ ತೋಪುಗಳಿಗೆ ಶೆಲ್ಸ್ ಇರಲಿಲ್ಲ. ಇಸ್ರೇಲ್ನವ್ರಿಗೆ ಫೋನ್ ಮಾಡಿದ್ದಕ್ಕೆ 3 ದಿವಸದಲ್ಲಿ ಶೆಲ್ ಸಪ್ಲೈ ಮಾಡಿದ್ರು. ಸೊ ಅದೇ ರೀತಿ ನಮ್ಮ ರಷ್ಯಾದವರು ಅವರು MiG-29, 27, 23, 27 ಸೀರೀಸ್ ಎಲ್ಲ ಪೂರ್ತಿ ಇದೆಯಲ್ಲ. MiG-21 ಬಿಡಿ, ಅದು ಒಂದು ಸ್ವಲ್ಪ ಇಶ್ಯೂಸ್ ಆಗಿತ್ತು. ಅದು ಬಿಟ್ಟು ಸುಖೋಯ್ ಅಂತ ಹೇಳ್ಬಿಟ್ಟು ನಾವು ಅವ್ರದ್ದು ಜೆಟ್ ಫೈಟರ್ ತೊಗೊಂಡಿದ್ದೀವಿ, ಸುಖೋಯ್ MK ಅಂತ ಹೇಳ್ಬಿಟ್ಟು. ಅದು ಸುಮಾರು ನಿಮಗೆ 4.5 ಜನರೇಷನ್ ಏರ್ಕ್ರಾಫ್ಟ್. ಅದು ಫುಲ್ಲು ಅಪ್ಗ್ರೇಡ್ಸ್ ಎಲ್ಲ ಕೊಟ್ಟಿದ್ದಾರೆ. ನಮ್ಮ ಇಂಡಿಯನ್ ಏರ್ಫೋರ್ಸಲ್ಲಿ ಸಾಮಾನ್ಯವಾಗಿ ಸ್ಯಾಂಕ್ಷನ್ ಆಗಿರುವಂಥ ಸ್ಕ್ವಾಡ್ರನ್ಸು 43 ಏನೋ, ಬಟ್ ನಮ್ಮಲ್ಲಿ ಇರೋದು ಇವಾಗ 31 ಏನೋ ಇದೆ. ಅಂದರೆ ಒಂದು ಸ್ಕ್ವಾಡ್ರನ್ಗೆ ಸುಮಾರು 18ರಿಂದ 20 ಏರ್ಕ್ರಾಫ್ಟ್ಸ್ ಬೇಕಾಗುತ್ತೆ. ಮುಖ್ಯವಾಗಿ ಒಂದು 275 ಸುಖೋಯ್ MKಗಳು ನಮ್ಮಲ್ಲಿವೆ, ಅವ್ರು ಸಪ್ಲೈ ಮಾಡಿರುವಂಥದ್ದು. ಅಂದರೆ ನಮ್ಮ ಇಡೀ ಇಂಡಿಯನ್ ಏರ್ಫೋರ್ಸು ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಅಫ್ಕೋರ್ಸ್ ಇತ್ತೀಚೆಗೆ ರಫೇಲ್ಗಳು ಮತ್ತು ಮಿರಾಜ್ 2000s ಇರ್ಬೋದು, ಮಿಗ್ ಸೀರೀಸ್ ಇರ್ಬೋದು, ಜಾಗ್ವಾರ್, ನಮ್ಮ ಹಳೆ ಬ್ರಿಟಿಷ್ ಗೌರ್ಮೆಂಟಿಂದ ತೊಗೊಂಡಿರೋ ಜಾಗ್ವಾರ್ಗಳು ಅವು ಈಗಲೂ ಕೆಲಸ ಮಾಡುತ್ತವೆ. ಸೊ ಇವೆಲ್ಲ ಸೇರಿ ಒಂದು ಸುಮಾರು 450-500 ಏರ್ಕ್ರಾಫ್ಟ್ಸ್ ಇರ್ಬೋದು. ಸ್ಯಾಂಕ್ಷನ್ ಮಾಡಿರೋದು 800 ಆದರೂ ಕೂಡ. ಆದರೆ ನಮ್ಮ ಭಾರತ ರಷ್ಯಾ ದೋಸ್ತಿ ರಕ್ಷಣಾ ಇದರಲ್ಲಿ ತುಂಬಾನೇ, ಯಾಕೆಂದ್ರೆ ಅಮೇರಿಕಾದವರು ನಾವು ಪರಮಾಣು ಇದು ಮಾಡಿದಾಗ 1998 ಮಾಡಿದಾಗ, ವಾಜಪೇಯಿ ಮಾಡಿದಾಗ ನಮ್ಮ ಮೇಲೆ ಸ್ಯಾಂಕ್ಷನ್ ಹಾಕಿದ್ರು. ಇದೇ ನಮ್ಮ GSLV ಅಂತ ಏನ್ ಲಾಂಚ್ ಮಾಡ್ತಿದ್ವಿ, ಅದಕ್ಕೆ ಕ್ರಯೋಜನಿಕ್ ಎಂಜಿನ್ಸ್ ಬೇಕಾಗಿತ್ತು. ಆವಾಗ ಸ್ಯಾಂಕ್ಷನ್ ಹಾಕಿದಕ್ಕೆ ನಮ್ಗೆ ಅದು ಸಿಗ್ಲಿಲ್ಲ. ನಮ್ಮ ಓನ್ ಕ್ರಯೋಜನಿಕ್ ಎಂಜಿನ್ಸ್ ಡೆವಲಪ್ ಮಾಡೋದಕ್ಕೆ ನಮ್ಮ ರಷ್ಯಾ ಜೊತೆಗಿನ ಸಂಬಂಧ ತುಂಬಾನೇ ನಮ್ಗೆ ಅವ್ರು ಎಲ್ಲ ರೀತಿಯಲ್ಲೂ, ಪೆಟ್ರೋಲ್ ಫಾರ್ ಎಕ್ಸಾಂಪಲ್, ಈಗ ಟ್ರಂಪ್ ಅವ್ರು ಏನೇ ಹಾಕಿರುವಂತ ನಮ್ಮ ಮೇಲೆ ಟ್ಯಾರಿಫ್ಸ್ ಒಂದು, ಇನ್ನೊಂದು ಓವರ್ ಆಲ್ ಅವರು ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಮಗೆ ಬಹಳ ಅವರು ನಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳಬಹುದು. ಇದು ಇನ್ನೊಂದಷ್ಟು ನಮ್ಗೆ ಶಕ್ತಿ ಕೊಡುವಂತದ್ದು, ಖಂಡಿತ ಕೊಡುವಂತ, ನಂಬಿಕೆ ಕೊಡುವಂತ ಒಂದು ಖಂಡಿತ ಭರವಸೆ ಅಂತೂ ಇದೆ. ಭರವಸೆ ಅಂತೂ ಇದ್ದೇ ಇದೆ, ರಷ್ಯಾದವ್ರು ನಮ್ಮ ಜೊತೆಗೆ ಇರ್ತಾರೆ. ಇನ್ನೊಂದು ಇತ್ತೀಚಿನ ಒಂದು ವಾರದ ಒಂದಷ್ಟು ಓಡಾಡ್ತಾ ಇರುವಂತ ಬಹುಮುಖ್ಯವಾದ ಒಂದು ಸುದ್ದಿ ಏನು, ಸಾರಥಿ ಅನ್ನೋ ಒಂದು ಸಂಚಾರಿ ಸಾತಿ
ಸಂಚಾರ್ ಸಾಥ್ ಅದು ಕೇಂದ್ರ ಸರ್ಕಾರ ಅದನ್ನ ಒಂದ್ ಸ್ವಲ್ಪ ಏನೋ ಹಿಂದಕ್ಕೆ ತೆಗೆಯ ಅಂತ ಒಂದಷ್ಟು ನಿರ್ಧಾರಗಳನ್ನ ಮಾಡಿದೆ. ಅದು ಯಾಕೆ ಅದ್ರದ್ದು ಏನು ಲೋಪದೋಷಗಳು ಅಥವಾ ಅದು ಯಾಕೆ ಈ ನಿರ್ಧಾರಗಳು? ಇಲ್ಲ, ಅದನ್ನೇ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ. ಈ ಸಂಚಾರಿ ಆಪ್ ಅದರದ್ದು ಏನು ಸಮಸ್ಯೆ ಇದೆ ಅಂತ, ನಮ್ಮ ಡಾಟಾಗಳೆಲ್ಲವೂ ಸೋರಿಕೆ ಆಗೋಗುತ್ತೆ ಅನ್ನೋದನ್ನ ವಿರೋಧ ಪಕ್ಷಗಳು ಅವರು ತೆಗೆದಿದ್ರು. ಅದಕ್ಕೋಸ್ಕರ ಅಂದ್ರೆ ಅದು ಇನ್ನು ಪೂರ್ತಿ ಅಪ್ಡೇಟ್ ಆಗಿಲ್ಲ. ಅದು ಸಂಚಾರಿ ಸಾಥ್ ಆ್ಯಪ್ ಇದೆಯಲ್ಲ, ಅದು ಪೂರ್ತಿ ಅಪ್ಡೇಟ್ ಆಗಿಲ್ಲ. ಸೊ ಅದು ಏನ್ ಬೇಕಾದ್ರೂ ಆಗ್ಬೋದು, ಅದು ನಮ್ಮ ಡಾಟಾಗಳನ್ನೆಲ್ಲ ಸೋರಿಕೆ ಆಗಿ ಎಲ್ಲರಿಗೂ ತಲುಪಬಹುದು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು. ಅದಕ್ಕೆ ಇವಾಗ ಅದಕ್ಕೊಂದು ಸಮಾಪ್ತಿ ಅಂತೂ ಸಿಕ್ಕಿದೆ. ಅದು ಆ ವಿವಾದಕ್ಕೆ ಒಂದು ಫುಲ್ ಸ್ಟಾಪ್ ಸಿಕ್ಕಿದೆ. ವಿವಾದ ಆಗಕ್ಕೆ ಕಾರಣ ಏನು ಅಂತಂದ್ರೆ, ಕೇಂದ್ರ ಸರ್ಕಾರದವರು ಏನು ಪ್ರಪೋಸ್ ಮಾಡಿದ್ರು ಅಂತಂದ್ರೆ, ಈಗ ಹೊಸದಾಗಿ ಮೊಬೈಲ್ ಮ್ಯಾನುಫ್ಯಾಕ್ಚರರ್ ಸೇರಿದ್ದಾರೋ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲೇ ಆ್ಯಪ್ ಅದರೊಟ್ಟಿಗೆ ಬರಬೇಕು ಅಂತ ಒಂದಿತ್ತು. ಅದು ಕೆಲವರಿಗೆ ಅದು ಹಿಡಿಸ್ಲಿಲ್ಲ. ನಮಗ್ ಬೇಕಾಗಿಲ್ಲ, ನಾವ್ ಯಾಕೆ ಅದನ್ನ ಇಟ್ಕೋಬೇಕು ಅಲ್ಲ, ಅದು ನಿಜ ಕೂಡ. ಅದು ಕೆಲವ್ರಿಗೆ ಇವಾಗ ಆಗ್ತಿರೋ ಕ್ರೈಮ್ಗಳು, ಸೈಬರ್ ಕ್ರೈಮ್ಗಳು ಅದೆಲ್ಲ ನೋಡ್ತಾ ಇದ್ರೆ ಎಂಥವ್ರಿಗೂ ಭಯ ಇದ್ದೇ ಇರುತ್ತೆ. ಯಾವ್ಯಾವ ಹೊಸ ಆ್ಯಪ್ಗಳು ಬಂದು ನಮ್ಗೆ ಯಾಕೆ ತೊಂದರೆ ಕೊಡ್ಬೇಕು, ನಮ್ಮ ಡೀಟೇಲ್ಸ್ ಅನ್ನು ಯಾಕೆ ಬೇರೆಯವ್ರು ಅವ್ರಿಗೆ ಹತ್ರ ಯಾಕೆ ಇರ್ಬೇಕು ಅನ್ನೋ ಭಯ ಇದ್ದೇ ಇರುತ್ತೆ. ಕರೆಕ್ಟ್. ಸರ್ಕಾರದ್ದೇ ಸುಮಾರು ಆ್ಯಪ್ಗಳು ಇವೆ, ಬಟ್ ಅದ್ರ ಬಗ್ಗೆ ಅಷ್ಟು ಪ್ರಚಾರವೂ ಸಿಕ್ಕಿಲ್ಲ, ಕೊಟ್ಟೂ ಇಲ್ಲ. ಜನರು ಅದನ್ನು ಉಪಯೋಗಿಸ್ಕೊಳ್ಬಹುದು. ಇನ್ಫ್ಯಾಕ್ಟ್ ನೀವು ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋದಾದ್ರೆ, ಕೋವಿಡ್ ಟೈಮ್ ಅಲ್ಲಿ ಒಂದು ಆ್ಯಪ್ ನಿಮ್ಮ ಇದು ಬಂದಿತ್ತು. ಸೊ ಅದ್ರೊಳಗೆ ನೀವು ರಿಜಿಸ್ಟರ್ ಮಾಡ್ಕೊಂಡ್ರೆ ಅದು ತುಂಬಾ ಅನುಕೂಲ ಆಯ್ತು. ಅದೇ ರೀತಿನೂ ಇದು ಏನು ತೊಂದರೆ ಆಗದು, ಬಟ್ ಅದ್ರ ಬಗ್ಗೆ ಹೆಚ್ಚು ಅವೇರ್ನೆಸ್ ಬರಬೇಕು ಅನ್ನೋದು ಇಂಪಾರ್ಟೆಂಟ್. ಮತ್ತೆ ಅವರು ಅಪ್ಡೇಟ್ ಆಗ್ಬೇಕಾಗಿ. ಅದರಿಂದ ಮತ್ತೆ ಇನ್ನೊಂದು ನೋಡಿ ಸರ್, ನಿವೃತ್ತರಿಗೆ ಆರೋಗ್ಯ ಭಾಗ್ಯ, ಚಿಕಿತ್ಸೆ ವೆಚ್ಚ ಹೆಚ್ಚಿಸಿದ ಪೊಲೀಸ್ ಇಲಾಖೆ. ಒಂದಷ್ಟು ಸಂತೋಷ ಪಡುವಂತ ವಿಚಾರಗಳು. ಇದು ಸರ್, ನಿವೃತ್ತರಿಗೆ ಆರೋಗ್ಯ ಭಾಗ್ಯ, ಚಿಕಿತ್ಸೆ ವೆಚ್ಚ ಹೆಚ್ಚಿಸಿದ ಪೊಲೀಸ್ ಇಲಾಖೆ ಅಂತ ಇದೆ ಸರ್. ಈ ಆರೋಗ್ಯದ ವೆಚ್ಚ ಅನ್ನೋದು ಇದೆಯಲ್ಲ, ಇದು ಓಕೆ, ಈಗ ಪೊಲೀಸ್ ಇಲಾಖೆ ಅಥವಾ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಒಂದಷ್ಟಿಂದ ಸೌಲಭ್ಯಗಳು ಸಿಕ್ಕಿದೆ. ಆರೋಗ್ಯದ ವೆಚ್ಚದ ಬಗ್ಗೆ ನಾವು ಒಂದಷ್ಟು ಮಾತಾಡ್ತಾ ಹೋಗೋದಾದ್ರೆ ಸರ್, ಇವತ್ತು ಆರೋಗ್ಯದ ವೆಚ್ಚ ಹಿಂಗಾಗಿದೆಯಲ್ಲ, ಯಾವುದೇ ಒಂದಷ್ಟು ಹಣಗಳನ್ನ ಶೇಖರಣೆ ಮಾಡದೇ ಇರುವಂತವ್ರು, ಸಂಪಾದನೆ ಮಾಡಿರ್ತಾರೆ, ಅವ್ರ ಪರಿಸ್ಥಿತಿ ಹೇಗೆ ಸರ್? ಈಗಿನ ಪರಿಸ್ಥಿತಿ ತುಂಬಾ ಒಂಥರ ಹೇಳ್ಬೇಕಂದ್ರೆ ಒಂಚೂರು ಡೋಲಾಯಮಾನವಾಗಿ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೆಲ್ತ್ ಅನ್ನೋದು ಒಮ್ಮೆ ಯಾರನ್ನ ಆಸ್ಪತ್ರೆಗೆ ಸೇರಿದ್ರೆ, ನೀವು ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂತಂದ್ರೆ ಬಹಳ ತೊಂದರೆ ಆಗುತ್ತೆ. ಅವನು ಏನು 5,000 10,000 ಅಂತ ಅನ್ಕೊಂಡಿದ್ದು 1 ಲಕ್ಷ 1.5 ಲಕ್ಷ 5 ಲಕ್ಷ ಎಷ್ಟನ ಅವ್ರು ಹೇಳಿಬಹುದು. ಸೊ ಅದಕ್ಕೆ ಇತಿಮಿತಿ ಇಲ್ಲ. ಫಸ್ಟ್ ಯಾರೇ ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರೆ ನೀವು ಕೇಳೋದು ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಕೇಂದ್ರ ಸರ್ಕಾರದವರು ಕೂಡ ಒಂದು ಆಯುಷ್ಮಾನ್ ಭಾರತ್ ಒಂದು ಇನ್ಶೂರೆನ್ಸ್ ಬಿಟ್ಟಿದಾರಲ್ಲ. ಸೊ ಈ ತರ ನೀವು ಹೇಳ್ತಾ ಇರೋದು ಪೊಲೀಸ್ ಇಲಾಖೆಯವರು ಅದರ ವೆಚ್ಚ ಏನೋ ಆರೋಗ್ಯಕ್ಕೆ ಸಂಬಂಧ ಮಾಡಿರೋದು ತುಂಬಾ ಒಳ್ಳೆ ಕೆಲಸವೇ. ಯಾಕಂದ್ರೆ ಅವ್ರಿಗೆ ತುಂಬಾ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಅವರ ಜೀವವನ್ನೇ ಪಣದೊಟ್ಟು ಏನೋ ಕೆಲಸ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇದು ಒಂದು ಸ್ಮಾಲ್ ಟೋಕನಿಸಮ್ ಅಂತಾನೆ ಹೇಳ್ಬಹುದು. ಅಲ್ಲ ಸರ್, ಅನ್ಸೋದು ಆರೋಗ್ಯ ವೆಚ್ಚ ಒಂದು ಇಲಾಖೆ ಹೆಚ್ಚಿದೆ, ಸಂತೋಷ ಪಡೋಣ. ಮನುಷ್ಯ ಈ ದುಡಿಯೋದ್ರಲ್ಲಿ ಆರೋಗ್ಯಕ್ಕೆ ಅಂತಲೇ ಒಂದಷ್ಟು ಬಹುಪಾಲು ಎತ್ತಿಡ್ಬೇಕಾಗಿದೆಯಾ ಅಂತ? ಖಂಡಿತ ಇವತ್ತಿನ ಕಾಲದಲ್ಲಿ ಖಂಡಿತ ಇರ್ಬೇಕು. ಅದು ಆರೋಗ್ಯ ಅದು ದಿನೇ 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 ಹೆಚ್ಚಾಗ್ತಾ ಇರುತ್ತೆ. ಹೊಸ ಹೊಸ ಆವಿಷ್ಕಾರಗಳು ಅದೆಲ್ಲವೂ ಬರ್ತಾ ಇರುತ್ತೆ. ಸೊ ಹಾಗಾಗಿ ಅದು ಆರೋಗ್ಯದ ವೆಚ್ಚ ಖಂಡಿತ ಜಾಸ್ತಿ ಆಗ್ತಾ ಇರುತ್ತೆ. ಇದರ ಜೊತೆಗೆ ಇನ್ನೊಂದು ಹೊಸ ಸುದ್ದಿ ಏನು ಅಂದರೆ, ಸಹಕಾರ ಸಂಘಗಳ ಅಭಿವೃದ್ಧಿಗೆ ಕರ್ನಾಟಕಕ್ಕೆ 4,146 ಕೋಟಿಯನ್ನ ನಾವು ಕೊಟ್ಟಿದ್ದೀವಿ. ಸಹಕಾರ ಸಚಿವರು ಅಮಿತ್ ಶಾ ಅವರು ಹೇಳಿದ್ದಾರೆ, ನಾವು ಈಗಾಗಲೇ ಕರ್ನಾಟಕಕ್ಕೆ 4,146 ಕೋಟಿಯನ್ನು ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಇಲ್ಲಿ ನವೆಂಬರ್ವರೆಗೆ 29,025 ಅಂದರೆ ದೇಶಗಳ ಅಭಿವೃದ್ಧಿಗೆ 4,67,00,000 ಕೋಟಿ ನೆರವು ನೀಡಲಾಗಿದೆ ಅಂತ ಅಮಿತ್ ಶಾ ಅವರು ಒಂದು ಲಿಖಿತ ರೂಪದಲ್ಲಿ ಅಮಿತ್ ಶಾ ಅವರು ಹೇಳಿದ್ದಾರೆ. ಅಂದರೆ ಸಹಕಾರ ಸಂಘಗಳಿಗೆ, ಸಂಸ್ಥೆಗಳಿಗೆ, ಈ ಥರದಕ್ಕೆಲ್ಲ
ನಾವು ಆಲ್ರೆಡಿ ನಾವು ದುಡ್ಡನ್ನ ಕೊಟ್ಟಿದೀವಿ. ಅಂದ್ರೆ ಸೆಂಟ್ರಲ್ ಇವ್ರೆಲ್ಲೂ ಹೇಳ್ಕೊಳ್ಳೋದೇ ಇಲ್ಲ. ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಕಳಿಸಿರುವಂತ ಸಂಘಗಳ ಸುಮಾರು 46,000 ಸಹಕಾರಿ ಸಂಘಗಳಿವೆ ಅಂತ ಕರ್ನಾಟಕದಲ್ಲಿ. ಸಹಕಾರಿ ಸಂಘಗಳು ಅಂದ್ರೆ ಅವು ಯಾವ ವಿಭಾಗಕ್ಕೆ ಬರ್ತದೆ? ಈ ಸಂಘಗಳು ಅಂದ್ರೆ ಏನು? ಅದು ಈ ಸಹಕಾರಿ ಸಂಘಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಹಕಾರಿ ಬ್ಯಾಂಕ್ಗಳು ಕೂಡ ಇರುತ್ತೆ. ಕೋಆಪರೇಟಿವ್ ಬ್ಯಾಂಕ್ಸ್. ಅಂದ್ರೆ ಇದು ಯಾಕಂದ್ರೆ ಈಗ ಇಷ್ಟು ದುಡ್ಡು ಬಂದಿದೆ, ಇದು ಯಾವ್ಯಾವ ಸಂಘ ಸಂಸ್ಥೆಗಳಿಗೆಲ್ಲ ಇದನ್ನ ಪ್ರಯೋಜನ ಪಡಿಬಹುದು ಅಂತ? ಯಾವ ಸಂಘ ಸಂಸ್ಥೆಗೆ ಹೋಗ್ತಿದೆ? ಆ ಡೀಟೇಲ್ಸ್ ಅವರು ಸಂಘ ಸಂಸ್ಥೆಗಳು ಕೊಡಬೇಕಾಗತ್ತೆ. ಆಕ್ಚುಲಿ ಅವ್ರ ಹತ್ರನೇ ಜಾಸ್ತಿ ಇರೋದು. ಸಂಘ ಸಂಸ್ಥೆಗಳು ವೇರಿಯಸ್ ಪರ್ಪಸಸ್ಗೆ ಅದನ್ನ ಮಾಡ್ಕೊಂಡಿರ್ತಾರೆ. ಎಕ್ಸಾಂಪಲ್ ಮಹಿಳಾ ಸಹಕಾರ ಸಂಘ ಇರಬಹುದು. ಯಾಕಂದ್ರೆ ಇದು ಎಷ್ಟು ಜನಕ್ಕೆ ನಮ್ಮ ಜನಸಾಮಾನ್ಯರಿಗೆ ಈಗ ಸುಮ್ಮನೆ ನಾವು ಊರಲ್ಲೆಲ್ಲ ಒಂದು ಸಹಕಾರ ಸಂಘಗಳು ಅಂತ ಮಾಡ್ಕೊಂಡಿರ್ತಾರೆ. ಹಾಲಿನ ಸಹಕಾರ ಸಂಘ ಇರಬಹುದು. ಒಟ್ಟು ಈಗ ಈ ಸ್ತ್ರೀ ಶಕ್ತಿ ಸಹಕಾರ ಸಂಘಗಳು ಅವು ಎಲ್ಲ ಖಂಡಿತ ಬರುತ್ತೆ ಇದರೊಳಗೆ, ಖಂಡಿತ ಎಲ್ಲವೂ ಬರುತ್ತೆ. ಅದಕ್ಕೆ ನೋಡಿ 46,000 ಸಹಕಾರಿ ಸಂಘಗಳು ಅಂತಂದ್ರೆ ಇವೆಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ. ಪ್ರಾಬ್ಲಿ ಒಂದೊಂದು ಬೆಂಗಳೂರಲ್ಲಿ ನೋಡ್ತು ಅಂತಂದ್ರೆ ಏರಿಯಾಗೂ ಇರುತ್ತೆ ಒಂದೊಂದು ಸಹಕಾರಿ, ಮಿನಿಮಮ್ ಒಂದಿರುತ್ತೆ. ಅಥವಾ ಏರಿಯಾ ಹೆಸರೇ ಯಾವ್ದೋ ಏನದು ಹನುಮನ್ ನಗರ ಸಹಕಾರಿ ಸಂಘನೋ ಆ ಥರದ್ದೇನೋ ಒಂದು ಏರಿಯಾ ಹೆಸರು ಇಟ್ಕೊಳ್ಳೋದೇ ಇರುತ್ತೆ. ಹೌದು, ಖಂಡಿತ. ಇದನ್ನ ನೋಡಿ, ಹಾಲು ಉತ್ಪಾದಕರ ಸಹಕಾರಿ ಸಂಘ, ಹೌದು, ಆ ಸಂಘಕ್ಕೂ ಸಿಗತ್ತೆ. ಸೊ ಅದನ್ನ ಅವರು ಹೇಳಿರುವಂಥದ್ದು. ಶಶಿಕುಮಾರ್, ನೀವು ಯಾವ ಹೊಸ ಸುದ್ದಿಯನ್ನ? ಹೊಸ ಸುದ್ದಿ ಏನಂದ್ರೆ ಹೊಸದಲ್ಲ, ಸುದ್ದಿ ಹೊಸದಲ್ಲ ಅಂದ್ರೆ ಇದು ಹಳೆ ಇದೆ. ಇದೊಂಥರ ಪೀಡೆ ಆಗ್ಬಿಟ್ಟಿದೆ ನಮ್ಮ ದೇಶಕ್ಕೆ. ಅಂದ್ರೆ ಡ್ರಗ್ಸ್. ನಿನ್ನೆ ಯುವಕರಿಗೆ ಸಂಬಂಧಪಟ್ಟಿದ್ದು ಡ್ರಗ್ಸ್ ಮುದುಕರು ತಗಂತಿದ್ದಾರೆ ಸರ್. ಯುವಕರದು ಅಂತಲ್ಲ, ಅದೊಂದು ದೇಶಕ್ಕೆ ಇತ್ತೀಚೆಗೆ ತುಂಬಾ ಹೆಚ್ಚಾಗಿದೆ, ಆಘಾತಕಾರಿಯಾಗಿದೆ, ಜಾಸ್ತಿ. ಇನ್ನೇನ್ ಒಂದ್ ತಿಂಗಳು ಬಿಟ್ರೆ ನಮಗೆ ನ್ಯೂ ಇಯರ್ ಬರ್ತದೆ. ಅದಕ್ಕೆ ಪಾರ್ಟಿ ಅದು ಇದು ಅಂತ ಅಂದ್ಬಿಟ್ಟು ಖಂಡಿತ ನಿಜ ಅದಕ್ಕೋಸ್ಕರ ಅಂತ ಎತ್ತಿಟ್ಟಿದ್ದು 10 kg ಡ್ರಗ್ಸ್ ಏನಿತ್ತು ಅದನ್ನ ನಮ್ಮ ಪೊಲೀಸರು ಪತ್ತೆ ಮಾಡಿದ್ದಾರೆ. ಇದನ್ನ ಯಾರು ಎತ್ತಿಟ್ಟಿದ್ರು ಅಂದ್ರೆ ಯಾರು ಕೂಡ ಹಾಕಿದ್ರು ಇದನ್ನ, ಅವ್ರು ಬಂದು ನೈಜೀರಿಯಾದವ್ರು, ಸೌತ್ ಆಫ್ರಿಕಾದವರು. ಇನ್ಫ್ಯಾಕ್ಟ್ 29 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು ಜಪ್ತಿ. ಸಿಸಿಬಿ ಪೊಲೀಸರಿಂದ 2 ವಿದೇಶಿ ಪೆಡ್ಲರ್ಗಳ ಸೆರೆ. ಅಂದ್ರೆ ಸರ್, ನಮ್ಮ ದೇಶ ಏನ್ ಮಾಡ್ತಾ ಇದೆ ರಕ್ಷಣಾ ವ್ಯವಸ್ಥೆ? ನೀವು ಬೇರೆ ದೇಶದಿಂದ ಬಂದು ಇಂಥ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಈ ಭದ್ರತಾ ವ್ಯವಸ್ಥೆ ಹೇಗಿದೆ? ಇವರುಗಳು ಓದೋದಕ್ಕೆ ಅಂತ ಬರ್ತಾರೆ ಇಲ್ಲಿ. ಸಾಮಾನ್ಯವಾಗಿ ನೀವು ಹೆಚ್ಚಿನ ಒಂದು ಈ ಡ್ರಗ್ಸ್ ಸಂಬಂಧಪಟ್ಟಂಗೆ ನೀವು ನ್ಯೂಸ್ ಅಥವಾ ಕೇಳೋದು, ಏನೋ ಜಪ್ತಿ ಮಾಡಿದ್ರು, ಯಾರೋ ಸಿಕ್ಕಾಕೊಂಡ್ರು ಅಂತ ಹೇಳಿದ್ರೆ ಇವರೆಲ್ಲವೂ ಈ ನೈಜೀರಿಯಾ ಹೆಸರು ಬರುತ್ತೆ. ಸಾಮಾನ್ಯವಾಗಿ ಅಲ್ಲಿ ಆಫ್ರಿಕಾ ಮೂಲದವರಿಂದ ಬರ್ತಾ ಇದ್ದಾರೆ ಅಂತ. ಬಟ್ ಅವರಿಗೆ ಹಣಪಟ್ಟಿ ಕಟ್ಟೋ ಅವಶ್ಯಕತೆ ಇಲ್ಲ. ಬಟ್ ಸಾಮಾನ್ಯವಾಗಿ ಸುಮಾರು ಅವ್ರುಗಳೇನೆ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಮತ್ತೆ ಹೆಚ್ಚು ಅವ್ರ ಕಡೆಯಿಂದನೇ ಒಂದು ಹೊರಗೆ ಬರ್ತಾ ಇದೆ. ಸೊ ಪ್ರಾಬಬ್ಲಿ ಏನು ಆತಂಕಕಾರಿ ಅಂತಂದ್ರೆ ಇದು ಬೇರೆ ಎಲ್ಲ ವಿದ್ಯಾರ್ಥಿಗಳಿಗೂ ಇದು ಹರಡ್ತಾ ಇದೆ ಅನ್ನೋದು ಒಂದು ತುಂಬಾನೇ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಗೊತ್ತಿರುವ ಮಾಹಿತಿಯನ್ನೇ ಹೇಳ್ತೇನೆ. ನಾನು ಒಂದಷ್ಟು ಈ ಕ್ರೈಮ್ ಬ್ರಾಂಚ್ ಇವ್ರ ಜೊತೆ ಒಂದಷ್ಟು ಕೆಲಸ ಮಾಡಿದ್ದೀನಿ, ಪೊಲೀಸರ ಜೊತೆ. ಇಲ್ಲಿ ಏನಂದರೆ, ಈ ಫಾರಿನ್ ಅವರು ಅಂದರೆ ವಿದೇಶಿಗರನ್ನ ಯಾರು ಇಂಥ ಕೆಲಸದಲ್ಲಿ ಅವರು ಭಾಗಿಗಳಾಗಿರ್ತಾರೆ ಅವ್ರನ್ನ ಇವರು ಅರೆಸ್ಟ್ ಮಾಡಿದ್ರು ಅದು ಎಂಥ ಕೆಟ್ಟ ಪ್ರೋಸೆಸ್ ಇದೆ ಅಂತಂದರೆ, ಅವ್ರ ದೇಶಕ್ಕೆ ಇವ್ರನ್ನ ರವಾನೆ ಮಾಡೋದಾಗಿರ್ಬಹುದು, ಇವ್ರನ್ನ ಇಂಪ್ರಿಸನ್ಮೆಂಟ್ ಮಾಡಿದ್ರು, ಅದಕ್ಕೆಲ್ಲ ತುಂಬ ಕಾನೂನಿನ ತೊಡಕುಗಳು ತುಂಬ ಇದೆ ಸರ್, ತುಂಬ ಇದೆ. ಅದಕ್ಕೋಸ್ಕರ ಇವರು ಯಥೇಚ್ಛವಾಗಿ ಇವ್ರು ಇಷ್ಟ ಬಂದಂಗೆ ಇವರು ವಿದೇಶಿಗರು, ಎಸ್ಪೆಷಲಿ ಸೌತ್ ಆಫ್ರಿಕಾ ಖಂಡದ ಪ್ರಜೆಗಳು. ಇದು ಗಂಭೀರವಾದ ವಿಚಾರ. ನೀವು ಕೇಳಿದ್ರಲ್ಲ, ಏನು ಮಾಡಕ್ಕಾಗಲ್ವಾ, ಯಾವುದು ಭದ್ರತೆ ಇಲ್ವಾ ಅಂತ. ಇದರಲ್ಲಿ ತೊಡಕುಗಳು ತುಂಬಾ ಇದೆ. ಈ ಡ್ರಗ್ಸ್ ಬಗ್ಗೆ ಹೇಳ್ತಾ ಇದ್ವಿ, ಇದು ಎಲ್ಲೆಲ್ಲಿ ಸಿಕ್ಬಿದ್ದಿದೆ? 3 ಕಡೆ ಏನೋ ಸಿಕ್ಕಿಬಿದೆ ಅಂತ. ಚಾಮರಾಜಪೇಟೆಯಲ್ಲಿ ಸಿಕ್ಕಿದೆ, ಇನ್ನು 2 ಕಡೆ ಇಲ್ಲಿ ಅಂತ ಅವ್ರು ಹೇಳಿಲ್ಲ. ಚಾಮರಾಜಪೇಟೆಯಲ್ಲಿ 8 kg ಸಿಕ್ಕಿದೆ. ಹಂಗೇನಂದ್ರೆ ಈ ಡ್ರಗ್ಸ್ ಒಂಥರ ಈ ದೇವಸ್ಥಾನದಲ್ಲಿ ಕಳೆದಾಗಿರೋ ಚಪ್ಪಲಿ ಸಿಗ್ತಾ ಇದೆಯಲ್ಲ, ಏನ್ ಕತೆ ಇದು? ಜಾಸ್ತಿ ಆಗ್ತಾ ಇದ್ರೆ ಸ್ಟೂಡೆಂಟ್ಸ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಬಿಕಾಸ್ ಸಪ್ಲೈ ಆಗೋದು ಆ ತರ ಏರಿಯಾದಲ್ಲಿ ವಿದ್ಯಾರ್ಥಿಗಳಿಗಾಗ್ಲಿ, ಅವ್ರು ಒಮ್ಮೆ ಅದನ್ನ ಸೇವಿಸ್ಕೊಳಕ್ ಸ್ಟಾರ್ಟ್ ಮಾಡಿದ್ರೆ ಹೋಗ್ತಾ ಅದು ಅಡಿಕ್ಟ್ ಆಗೋಗ್ಬಿಡ್ತಾರೆ. ಏನಿಲ್ಲ, ಇದ್ರ ಬಗ್ಗೆ ಹೇಳಬೇಕು ಅಂದ್ರೆ, ಬೆಂಗಳೂರು ಅಂಥ ಮಹಾನಗರಗಳಲ್ಲಿ, ಬೆಂಗಳೂರು ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು,
ಈ ವರ್ಷಾರಂಭ ಮತ್ತೆ ಈ ನ್ಯೂ ಇಯರ್ ಸೆಲೆಬ್ರೇಷನ್, ನ್ಯೂ ಇಯರ್ ಇವೆಲ್ಲ ಇರುತ್ತಲ್ಲ, ಆ ಟೈಮಲ್ಲಿ ಹೆಚ್ಚು ಜನ ಬರ್ತಾರೆ, ಆ ಟೈಮಲ್ಲಿ ಮೋಜು ಮಸ್ತಿ ಜಾಸ್ತಿ ಆಗುತ್ತೆ, ಆ ಟೈಮಲ್ಲಿ ಇದನ್ನ ತಗೊಂಬಂದಿರ್ತಲ್ಲ ಆ ಟೈಮಲ್ಲಿ ಸಿಕ್ಕಿಬೀಳ್ತಾರೆ ಈ ಮೋಜು ಮಸ್ತಿ ಟೈಮಲ್ಲಿ. ಸರ್ ಇದು ವರ್ಷ ಪೂರ್ತಿ ನಡೀತಾ ಇರುತ್ತೆ, ಬಟ್ ಈಗ ಜಾಸ್ತಿ ಆಗುತ್ತೆ, ಈಗ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ಡಿಸೆಂಬರ್ ಮಂತ್ ಅದಕ್ಕೆ ಅದು ಯಾವಾಗ್ಲೂ ಅಷ್ಟೇ ಇದು. ಸರ್ ಇದ್ರ ಬಗ್ಗೆ ನಿಗಾ ಇಡಬೇಕಾದ ಜವಾಬ್ದಾರಿ ಯಾರ್ದು ಸರ್? ಐ ಥಿಂಕ್ ಸಂಪೂರ್ಣ ಸಮಾಜದ್ದು ಅಂತ ಹೇಳಬೇಕು. ಬರೀ ಪೊಲೀಸ್ನವ್ರಿಗೆ ನಾವು ಆಗೋದಿಲ್ಲ. ಸೊ ಕಾಲೇಜ್ಗಳಲ್ಲಿ ಇದ್ರ ಬಗ್ಗೆ ತುಂಬಾ ಒಳ್ಳೆ ಅವೇರ್ನೆಸ್ ಪೇರೆಂಟ್ಸ್ಗೆ. ದುರಂತ ನೋಡಿ, ಇವತ್ತು ಕಾಲೇಜ್ ಮಕ್ಕಳು ರಸ್ತೆ ನಿಂತ್ಕೊಂಡು ಸಿಗರೇಟ್ ಸೇರ್ತಾ ಇದ್ರು, ಅಥವಾ ಒಂದು ಹುಡುಗಿ ಅನ್ಯೂನ್ಯವಾಗ ಅವ್ರ ಹೆಗಲ ಮೇಲೆ ಕೈ ಹಾಕೊಂಡು ನಿಂತಿದ್ರು, ಪಾಠ ಕಲಿಸ್ತಕ್ಕಂತ ಟೀಚರ್ಸ್ ಲೆಕ್ಚರರ್ಸ್ ಇರ್ತಾರೆ, ನಿಜವಾಗ್ಲೂ ತಿಳಿ ನೋಡಲ್ಲ ಸರ್. ಕೇಳಂಗಿಲ್ಲ ಅಂತಾರೆ ಸರ್, ನಮ್ಮಿಷ್ಟ ಸರ್, ಕಾಲೇಜಿಂದ ಆಚೆ ಇದೀವಿ ಅಂತ ಹೇಳ್ತಾರೆ. ಅಲ್ಲ ಸರ್, ಏನ್ ಕಲಿಸ್ತಾರೆ ಅಂತ ಸರ್? ಓದೋದು ಬರೆಯೋದು ಅಕ್ಷರ ಕಲಿಸ್ತದ ಕಾಲೇಜ್ ಅಂದ್ರೆ? ಇಲ್ಲ, ಇವಾಗ ಅವರು ಹೆಂಗಾಗಿದೆ ಇವತ್ತು ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಗದರಿಸಬಾರ್ದು, ಮಕ್ಕಳನ್ನ ಹೊಡಿಬಾರ್ದು ರೂಲ್ ಅದು ಹ್ಯಾಂಡ್ಲಿಂಗ್ ಮಾಡಂಗಿಲ್ಲ. ಗದ್ಲಿಸೋದು ಹೊಡೆದಷ್ಟಕ್ಕೆ ನಾವು ತಿಳುವಳಿಕೆ ಹೇಳ್ಬೇಕು, ಗದ್ಲಿಸಿ ಹೊಡೆದೆ ಅಂತ ಏನಿಲ್ವಲ್ಲ ಸರ್. ಅದು ಹೇಗಾಗಿದೆ, ಹುಡುಗರು ಮತ್ತೆ ಯುವಕರು ಎಲ್ರು ತಿರುಗಿ ಬೀಳ್ತಾರೆ, ಇರೋದೇ ಹೀಗೆ, ನಾವು ಮಾಡೋದೇ ಹೀಗೆ ಅಂತ. ನಾನ್ ಏನ್ ಯೋಚನೆ ಅಂದ್ರೆ, ನೀವು ಕಲ್ಸೋ ಜಾಗದಲ್ಲೇ ನೀವು ಕೇಳಕ್ ಅರ್ಹತೆ ಇಲ್ಲ, ನೀವು ಕೇಳಕ್ ಆಗ್ತಾ ಇಲ್ಲ, ನಿಮ್ಗೆ ಕೇಳೋ ಶಕ್ತಿ ಇಲ್ಲ ಅಂದ್ರೆ ಆ ರೀತಿ ಯಾರು ಕೇಳ್ತಾರೆ ಅಂತ ನಾನ್ ಕೇಳೋದು. ಯಾರು ಕೇಳ್ತಾರೆ? ಈ ರೋಡಾಗ ಅವ್ರು ಕೇಳ್ತಾರೆ ಸರ್. ಮುಖ್ಯವಾಗಿ ಇದರಲ್ಲಿ ಪೇರೆಂಟ್ಸ್, ತಂದೆ ತಾಯಿಯರ ಪಾತ್ರ ತುಂಬಾನೇ ಮುಖ್ಯವಾಗಿರುತ್ತೆ. ಯಾಕಂದ್ರೆ ಅವರು ಯಾವ ರೀತಿ ನಡ್ಸ್ಕೊತಾ ಇರ್ತಾರೆ, ಅವ್ರ ಮನೆಯಲ್ಲಿ ಅವ್ರನ್ನ ಕೇಳ್ತಾರ, ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಏನ್ ಮಾಡ್ತಾರೆ, ಯಾರ ಜೊತೆ ಸಹವಾಸ ಮಾಡ್ತಾರೆ ಅನ್ನೋದು ಒಂದು ಮುಖ್ಯವಾದ ವಿಚಾರವೇ. ಅವ್ರ ಆಲೋಚನೆ ಮಾಡಬೇಕು. ಸರ್, ಇವರು ನೋಡಿ, ನಮ್ಗೆ ಒಂದು ಸರ್ವಜ್ಞನ ವಚನ ನೆನಪಾಗ್ತದೆ ಈ ಟೈಮಲ್ಲಿ. ವಿದ್ಯೆ ಕಲಿಸದ ತಂದೆಯು ಬುದ್ಧಿ ಹೇಳದ ಗುರುವು, ಬಿದ್ದಿರಲು ಬಂದು ನೋಡದ ತಾಯಿಯು ಶುದ್ಧ ವೈರಿಗಳು ಸರ್ವಜ್ಞ. ಖಂಡಿತವಾಗ್ಲು ಈ ವೈರಿಗಳೇನಿದೆ, ಈ 3 ಜನ ವೈರತ್ವದಿಂದಲೇ ಮಕ್ಕಳಿಗೆ ವೈರ ಆಗ್ತಿದೆ. ಮೂಲ ಅಲ್ಲೇನೆ, ಮನೆಯಲ್ಲೇ ಶುರುವಾಗುತ್ತೆ ಸರ್. ವಿದ್ಯೆ ಕಲಿಸ್ಬೇಕಾದ್ದು ತಂದೆ, ಬುದ್ಧಿ ಹೇಳ್ಬೇಕಾದ್ದು ಗುರು. ಹೌದು. ಬಿದ್ದಾಗ ನೋಡ್ಬೇಕಾದ್ ಬಂದ ತಾಯಿ. ಇವತ್ತು ಎಷ್ಟು ಜನ ತಾಯಿಗಳು ತಂದೆಗಳು ಬಂದು ಮಕ್ಕಳಿಗೆ ಅವ್ರು ಬಿದ್ದಿರೋದನ್ನ ಬಂದು ನೋಡಕ್ ಆಗ್ತಿದೆ. ಎಷ್ಟು ಜನಕ್ಕೆ ಮಕ್ಕಳಿಗೆ ಆರೈಕೆ ಮಾಡಿ, ಎಲ್ಲರೂ ಪುರ್ಸೊತ್ತಿಲ್ಲದ ಜೀವನ ಮಾಡ್ಕೊಂಡು ನೋಡಿ, ನೇರವಾದ ಹೊಣೆ ಇವ್ 3ರಲ್ಲೇ ಬರುತ್ತೆ ಸರ್. ಏನ್ ಕಲ್ಸೋ ಅಂತ ಗುರು, ಅವರು ಒಳ್ಳೆ ಸಂಸ್ಕಾರಗಳನ್ನ, ಒಳ್ಳೆ ವಿಚಾರಗಳನ್ನ ಕಲಿಸ್ತಾ ಒಂದು ಸರ್, ನಿಜವಾಗ್ಲೂ ಮನುಷ್ಯನಿಗೆ ಒಂದಷ್ಟು ಆತ್ಮೀಯವಾಗಿ ಕುಂತು ಅವನಿಗೆ ಮನ ಮುಟ್ಟುವಾಗಿ ಮಾತಾಡಿದ್ರೆ ಆ ಮಕ್ಕಳಿಗೆ ಖಂಡಿತವಾಗ್ಲೂ ಒಂದ್ ಸ್ವಲ್ಪ ಅರ್ಥ ಆಗ್ತದೆ. ಏನಾಗಿದೆ, ಎಲ್ಲ ಸಂಬಳಕ್ಕಾಗಿ ಕೆಲಸ ಮಾಡೋದಾಗಿದೆ ಸರ್. ಒಂದು ಈ ಟೀಚರ್ ವೃತ್ತಿ ಅಥವಾ ಒಂದು ಕಲ್ಸೋಂತ ಗುರು ವೃತ್ತಿ ಬರೀ ಸಂಬಳಕ್ಕಾಗಿ ಮಾಡುವಂತದ್ದ ಅಲ್ಲ. ವ್ಯಾಲ್ಯೂಸ್ ಅನ್ನೋದು ಅದಕ್ಕೆ ವೆರಿ ಇಂಪಾರ್ಟೆಂಟ್ ಅನ್ನೋದು, ಮೌಲ್ಯಗಳು. ಖಂಡಿತ ನೋಡಿ, ಇದು ಬರೀ ನಾವು ಸಮಾಜನ ದೂರ್ತೀವಿ, ಸರ್ಕಾರ ಖಂಡಿತ ಅವರು ನೋಡಿ, ಅವರೆಲ್ಲ ಕೆಲಸ ಮಾಡಿದಲ್ಲಿ 29 ಕೋಟಿ ಹೆಂಗೆ ಇದು ನಮಗೆ ಸಿಕ್ ಬೀಳ್ತದೆ. ಖಂಡಿತವಾಗ್ಲು ಎಲ್ಲಾ ಕಡೆ ಸಂಪೂರ್ಣವಾಗಿ ಕೆಲಸ ಮಾಡ್ಲಿಕ್ಕೆ ಎಲ್ಲರಿಗೂ ಒಂದಷ್ಟು ಸಾಧ್ಯ, ಬಟ್ ಅತಿ ವೇಗವಾಗಿ ಒಂದೇ ಸಲ ಆಗ್ತದೆ ಅನ್ನೋದು ಕಷ್ಟ. ಅದು ಇದು ಜವಾಬ್ದಾರ ಆಗ್ಬೇಕಾದವ್ರು ನಾವು ಸರ್. ಇನ್ನೊಂದು ಮಾತಿದೆ, ಸ್ಕೂಲು ಕಾಲೇಜಲ್ಲಿ ಕಡ್ಡಿ ಮತ್ತೆ ಹೊಡೆಯೋದು ಕಮ್ಮಿ ಆದ್ರೆ ಪೊಲೀಸ್ ಸ್ಟೇಷನ್ ಲಾಠಿ ಜಾಸ್ತಿ ಆಗುತ್ತೆ. ಖಂಡಿತ ಲಾಠಿಗಳು ಜಾಸ್ತಿ. ಎಂತ ಅದ್ಭುತವಾದ ವಿಚಾರ ಇದು. ಹೌದು ಸರ್. ಅದೇ ಯಾವಾಗಾದ್ರೂ ಮನುಷ್ಯನಿಗೆ ಒಂದಷ್ಟು ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೈತೆ, ಒಡೆದು ಬಡದು ಒಂದಷ್ಟು ಬುದ್ಧಿ ಹೇಳಿ ಕಲಿಸ್ಬೇಕು ಸರ್. ಇನ್ಫ್ಯಾಕ್ಟ್ ಪೇರೆಂಟ್ಸ್ಗೆ ಒಂದು ಕೌನ್ಸಿಲಿಂಗ್ ಸೆಷನ್ ಮಾಡಬೇಕಾಗುತ್ತೆ. ಅವಾಗ್ಲೇ ನಿಮ್ಗೆ ಒಂದ್ ಸ್ವಲ್ಪ ಏನಾರ ಬದಲಾವಣೆ. ಈ ತರ ತಂದೆ ತಾಯಿಗಳು ಹಿಂದೆ ಹೇಗಿತ್ತು ಅಂದ್ರೆ, ನಮ್ಮ ಮಕ್ಳಿಗೆ ಯಾರಾದ್ರೂ ಬೈದ್ರು, ನಮ್ಗೆಲ್ಲ ನಮ್ಮ ಅಪ್ಪ ಅಮ್ಮ ಹೊಡೆದಿರೋದೇ ಇಲ್ಲ, ಕಡಿಮೆ, ಬೇರೆಯವ್ರು ಹೊಡೆದಿದ್ದೆ ಜಾಸ್ತಿ ಸರ್. ಎಲ್ಲೋ ದನ ಕಾಯಕ್ ಹೋಗ್ತಿದ್ವಿ, ಯಾರ್ದೋ ಹೊಲಕ್ ದನಗಳು ಹೋಗ್ತಿದ್ವು, ಅವ್ರು ಹೊಡೆಯೋರು. ಎಲ್ಲೋ ಆಟ ಆಡ್ತಿದ್ವಿ, ಎಲ್ಲೋ ಬೀಳ್ತಿದ್ವಿ, ಎಲ್ಲೋ ಈಜಾಡಕ್ ಹೋಗ್ತಿದ್ವಿ, ಹೊಡ್ಕೊಂಡ್ ಮನೆಗ್ ಕರ್ಕೊಂಡ್ ಬಂದ್ ಬಿಡೋರು. ಹೇಳ್ತಿರ್ಲಿಲ್ಲ ಇನ್ನೇನ್ ಬಿಡ್ಬೇಕಿತ್ತು ಅನ್ನೋದು. ಬಟ್ ಇವತ್ತೇನಾಗಿದೆ, ಒಬ್ರ ಕೈಲಿ ಬೈಸೋದಿಕ್ ಅವಕಾಶ ಕೊಡ್ತಾ ಇಲ್ಲ ತಂದೆ ತಾಯಿ. ನನ್ ಮಗ ಬಿಡಿ ಮಾಡ್ಲಿ, ಸರಿ ಬಿಡಿ. ಇನ್ನೊಂದು ನನ್ನ ಒಂದು ಗ್ರಹಿಕೆ, ಇವಾಗ ಬೆಂಗಳೂರಿನಲ್ಲಿ ಬರೀ 2% 3% ಅಷ್ಟೇ ನಮ್ಮ ಮೂಲ ಬೆಂಗಳೂರಿನವರು ಇರೋದು, ಮತ್ತೆ ಕರ್ನಾಟಕದವರು, ಕನ್ನಡದವರು ಇರೋದು, ವಲಸೆ ಬಂದಿದ್ದಾರೆ. ಆಮೇಲೆ ಅವರ ಸಂಸ್ಕಾರ ಸಂಸ್ಕೃತಿನೇ ಬೇರೆ ರೀತಿ ಇದೆ. ಉತ್ತರ ಭಾರತದವ್ರದ್ದು ಅವ್ರದ್ದು ಇವ್ರದ್ದು. ಯಾಕೆಂದ್ರೆ ಇಲ್ಲ ಎಲ್ಲವನ್ನು ನೋಡ್ತೀವಲ್ಲ, ನಮ್ಮ ಕರ್ನಾಟಕದ ಸಂಸ್ಕೃತಿ ಇನ್ನೂ ಹಾಗೆ ಉಳ್ಕೊಂಡಿದೆ ಅಂತ ನನ್ನ ಭಾವನೆ. ಅಂದ್ರೆ ಅದ್ರಲ್ಲಿ 1% 2% ಅವರು ಕೆಟ್ಟು ಹೋಗಿರ್ಬಹುದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನಮ್ಮ ಸಂಸ್ಕಾರ ಸಂಸ್ಕೃತಿ ಇನ್ನೂ ಹಾಗೆ ಇದೆ ಅಂತ ನನ್ನ ಭಾವನೆ. ಇಲ್ಲಿ ಎಲ್ಲ ವಲಸೆ ಬಂದಿದ್ದಾರೆ, ಎಲ್ಲ ತರದ ಸಂಸ್ಕೃತಿಯವರು ಇದ್ದಾರೆ.
ಈಗ ತಮಿಳು, ಎಸ್ಪೆಷಲಿ ತೆಲುಗು, ಇಲ್ಲ, ಬೆಂಗಾಲು, ಬಿಹಾರು, ಬಿಹಾರ, ಉತ್ತರ ಪ್ರದೇಶ, ರಾಜಸ್ಥಾನ, ಬೆಂಗಾಲ್, ವೆಸ್ಟ್ ನಿಮ್ ಬೆಂಗಾಲ್ ಟೈಲ್ಸ್ ಎಲ್ಲ ಎಲ್ಲ ಹಾಕೋರು ಬರ್ತಿದ್ದಾರೆ. ನಿಮ್ಮ ಬಿಹಾರಿಂದ ಬರೋರೆ. ಕಾರ್ಪೆಂಟ್ರಿ ಕೆಲಸ ಮಾಡ್ತಾ ಇರೋರು, ಟೈಲ್ಸ್ ಹಾಕ್ತಾ ಇರೋರು, ಎಲ್ಲ ನಮ್ಮ ಈ ಪಕ್ಕದಲ್ಲಿ ಯಾವ ಕನ್ಸ್ಟ್ರಕ್ಷನ್ ನಡೆಯುತ್ತೋ ಅಲ್ಲಿ ನಿಮ್ಗೆ ಹೆಚ್ಚಾಗಿ ಹೊರಗಡೆಯಿಂದ ಬಂದವರೇ ಕಾಣ್ತಾರೆ ನಿಮ್ಗೆ, ಇಲ್ಲಿನವ್ರು ಯಾರು ಕಾಣಲ್ಲ ನಿಮ್ಗೆ. ಸೊ ಇಲ್ಲಿ ಅದಕ್ಕೋಸ್ಕರನೇ ಆ ಸಂಸ್ಕೃತಿ ಇದೆಯಲ್ಲ, ಅಂದ್ರೆ ಮೋಜು ಮಸ್ತು ಸಂಸ್ಕೃತಿ, ಅದೆಲ್ಲ ಎಲ್ಲ ಜಾಸ್ತಿ ಆಗಿದೆ, ಜನರಲೈಸ್ ಆಗ್ಬಿಟ್ಟಿದೆ ಅದು. ಜನರಲೈಸ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಇದು ಜಾಸ್ತಿ. ಆಮೇಲೆ ಇನ್ನೊಂದು ಸುದ್ದಿ ಇದೆ, ನಾಳೆ ನಮ್ಮ ಪ್ರೀತಿಯ BR ಲಕ್ಷ್ಮಣರಾಯರಿಗೆ ಕನ್ನಡ ರತ್ನ ಪ್ರಶಸ್ತಿ ಸಿಗ್ತಾ ಇದೆ. ಅದು ನಮ್ಮೆಲ್ಲರಿಗೂ ಖುಷಿ ಕೊಡುವಂಥದ್ದು. ನಮ್ಮೆಲ್ಲರ ಪ್ರೀತಿಯ ಕವಿ, ಸಾಹಿತಿಗಳು, ಅದೇ ಎದೆ ತುಂಬಿ ಹಾಡುವೆನು ಅವ್ರದ್ದು ಕಾರ್ಯಕ್ರಮ ಬರ್ತಾ ಇತ್ತು, ವೆರಿ ಫೇಮಸ್. ಎಸ್ ಸರ್. ಅದು ಎಲ್ಲಿ ನಡೀತಾ ಇರೋದು ಸರ್ ಕಾರ್ಯಕ್ರಮ? ಏನಿಲ್ಲ ಕಾರ್ಯಕ್ರಮ ಅಂತಲ್ಲ, ನಾಳೆ ಅವ್ರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಆಗುತ್ತೆ. ಕನ್ನಡ ರಾಜ್ಯೋತ್ಸವ ಸಮಿತಿ ಹಾಗೂ ಮನರಂಜನಾ ಕೂಟ ಕೊಡಮಾಡುವ 2025ನೇ ಸಾಲಿನ ESIC ಕನ್ನಡ ರತ್ನ ಪ್ರಶಸ್ತಿಗೆ ಹಿರಿಯ ಕವಿ BR ಲಕ್ಷ್ಮಣರಾಯರು ಭಾಜನರಾಗಿದ್ದಾರೆ. ಡಿಸೆಂಬರ್ 5ರಂದು ಸಂಜೆ 4:00ಕ್ಕೆ ESIC ಆಸ್ಪತ್ರೆಯ ಆವರಣದಲ್ಲಿ ನಡೆಯಲಿರುವ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಲಕ್ಷ್ಮಣರಾವ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಎಲ್ಲರಿಗೂ ಸಂತೋಷ ಪಡುವಂತ ವಿಚಾರ. ಇದಕ್ಕೆ ನಮ್ಮ ವಿಶ್ವಂ ಟಿವಿ ಕೂಡ ಇದನ್ನ ಶುಭಾಶಯಗಳನ್ನ ಅವ್ರಿಗೆ ಖಂಡಿತ. ಸರ್. ಮತ್ತೆ ಈ ಹಳದಿ ಮೆಟ್ರೋ ಲೈನ್ ಇವತ್ತು ಒಂದು 6ನೇ ರೈಲು ಬರ್ತಾ ಇದೆ. ಇದು ಇನ್ಫ್ಯಾಕ್ಟ್ ಹೇಳ್ಬೇಕಂತಂದ್ರೆ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಇರುವಂಥ ಮೆಟ್ರೋ ಏನಿದೆ, ದ ಮೋಸ್ಟ್ ಎಫಿಷಿಯಂಟ್ ಅಂತ ಹೇಳ್ಬೋದು. ಪ್ರಾಬಬ್ಲಿ ಎಷ್ಟು ಜನರನ್ನ ಇವತ್ತು ಏನೋ ಸಂಚಾರಿ ದಿನನಿತ್ಯ ನಮ್ಮ ಸಂಚಾರದಲ್ಲಿ ಎಷ್ಟು ಅದು ನಮಗೆ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಹಳದಿ ಮೆಟ್ರೋ ಯಾಕೆ ಇಂಪಾರ್ಟೆಂಟ್ ಅಂದರೆ ಅದು ನಮ್ಮ ಈ IT ಕಾರಿಡಾರ್ನಲ್ಲಿ ಹೋಗ್ತಾ ಇದೆ. ಇದುವರೆ ತನಕ 15 ನಿಮಿಷಕ್ಕೆ ಒಂದು ಮೆಟ್ರೋ ಟ್ರೈನ್ ಬರ್ತಾ ಇತ್ತು. ಅದು ಈಗ 6ನೇ ರೈಲ್ ಬರೋದ್ರಿಂದ 12 ನಿಮಿಷಕ್ಕೆ ಇಳಿಯುತ್ತೆ. ಬರೋ ಮಾರ್ಚ್ ಅಷ್ಟೊತ್ತಿಗೆ ಎವ್ರಿ 3 ಮಿನಿಟ್ಸ್ ಒಂದೊಂದು ಟ್ರೈನ್, ಅಂದ್ರೆ ಆಲ್ಮೋಸ್ಟ್ ನಮ್ಮ ಈ ಎಕ್ಸಾಕ್ಟ್ಲಿ ಗ್ರೀನ್ ಲೈನ್ ಪರ್ಪಲ್ ಲೈನ್ ಈಕ್ವಲೆಂಟ್ ಆಗ್ಬಿಡುತ್ತೆ. ಏನಂತಂದ್ರೆ ಇದು ಒಂದು ಎಫಿಷಿಯಂಟ್ ಆಗಿ ನಡ್ಕೊಂಡು ಹೋಗ್ತಾ ಇರುವಂತ 3 ಸೆಕ್ಟರ್ ನಲ್ಲಿ 3 ಲೈನ್ಗಳು ನಡೀತಾ ಇದೆ. ಇನ್ನೊಂದು 4ನೇದು ಸದ್ಯದಲ್ಲೇ ಐ ಥಿಂಕ್ ಬೈ ನೆಕ್ಸ್ಟ್ ಡಿಸೆಂಬರ್ ಬರುತ್ತೆ ಅಂತ ಕಾಣಿಸುತ್ತೆ. ಸೊ ಒಂಥರ ಇದು ಬೆಂಗಳೂರಿಗೆ ದೊಡ್ಡ ಹೆಮ್ಮೆನೆ ಹೇಳ್ಬೋದು. ಶಂಕರ್ನಾಗ್ ಅವ್ರು ಏನು ಕನಸು ಕಾಣ್ತಾ ಇದ್ರು ನಮ್ಮ ಬೆಂಗಳೂರು ಮೆಟ್ರೋ ಅಂತ ಹೇಳ್ಬಿಟ್ಟು, ನಿಜವಾಗ್ಲೂ ನಾವು ಅನ್ಕೊಳ್ತಾ ಇದ್ವಿ ಇದು ಮೆಟ್ರೋ ಓಡುತ್ತಾ ನಮ್ಮ ಸಿಟಿಲಿ ಅಂತ. ಖಂಡಿತ. ನೀವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಂದ್ರೆ ಸಾಮಾನ್ಯವಾಗಿ ಟ್ರಾಫಿಕ್ ನಲ್ಲಿ 1-1.5 ಗಂಟೆ ಮಿನಿಮಮ್ ಬೇಕು ಇವಾಗ ಈಗಿರೋ ಸಂಚಾರಿ ದಟ್ಟಣೆಗೆ. ಅದೇ ನಿಮಗೆ 15 ನಿಮಿಷದಲ್ಲಿ ತಲುಪಿಸುತ್ತೆ ಅಂತಂದ್ರೆ ಅದ್ರ ಮಹತ್ವ ಎಷ್ಟಿರ್ಬೋದು ನೀವೇ ಯೋಚನೆ ಮಾಡಿ. ಖಂಡಿತ ಸರ್. ಇಂತಹ ಮಹತ್ವವಾದ ಯೋಜನೆಯ ಕನಸು ಕಂಡಂತಹ ನಮ್ಮ ಕನ್ನಡದ ನಮ್ಮ ನಾಡಿಗಾಗಿ ಯೋಚನೆ ಮಾಡಿದಂತಹ ಶಂಕರ್ನಾಗ್ ಅವರು, ಅವ್ರದ್ದು ಹೆಸರು ಯಾವ್ದಾದ್ರು ಸ್ಟೇಷನ್? ಯಾವ ಸ್ಟೇಷನ್ಗೂ ಇಲ್ಲ, ಬೇಜಾರು. ಅದೇ ವಿಪರ್ಯಾಸ. ಸಾಮಾನ್ಯವಾಗಿ ನೋಡಿ, ನೀವು ನಿಜವಾಗ್ಲೂ ಹೇಳುವಾಗ ಶಂಕರ್ನಾಗ್ ಎಷ್ಟು ಖುಷಿ ಕಾಣ್ತದೆ. ಖಂಡಿತ. ಯಾಕೆ ಇಂತ ಒಂದು ನಡೆಗಳು? ಇಚ್ಛಾಶಕ್ತಿ ಇಲ್ಲ. ಎಲ್ಲರೂ ಅವರ ಸ್ನೇಹಿತರು, ಕನ್ನಡದವರು ಎಲ್ಲರೂ ಪಾಪ, ನಾವು ಹೇಳಬೇಕು ಅಂದ್ರೆ ಈ ಆಟೋ ಡ್ರೈವರ್ಗಳಿರಲ್ಲ, ಅವರು ಒತ್ತಡ ಜಾಸ್ತಿ ಇತ್ತು. ಹೌದು. ನಮ್ಮ ಪ್ರೀತಿಯ ಶಂಕರ್ನಾಗ್ ಅವ್ರ ಹೆಸರಿನಲ್ಲಿ ಯಾಕೆ ಇಟ್ಟಿಲ್ಲ? ಅದು ಆಟೋ ರಾಜ ಅಂತ ಒಂದು ಸಿನಿಮಾ ಬಂದಿತ್ತು. ಖಂಡಿತ ಸರ್. ಅದು ಆಟೋಗಳ ಓಡಿಸೋರ್ಗೆ ಎಂತ ಸ್ಫೂರ್ತಿದಾಯಕವಾದ ಖಂಡಿತ. ಸುಮಾರು ಆಟೋಗಳು ಹಿಂದೆ ಹಾಕೊಂಡಿರ್ತಾರೆ. ಅಲ್ಲ, ಅವ್ರಿಗೆ ಒಂದಷ್ಟು ಆರಾಧ್ಯ ದೈವ ಅಂತಾನು ಹೇಳ್ಬೋದು. ಕರೆಕ್ಟ್. ಅವ್ರಿಗೆ ಒಂದು ರೆಸ್ಪೆಕ್ಟಬಿಲಿಟಿ ಅಂತ ಏನ್ ಹೇಳ್ತೀವಿ ಅದನ್ನ ಕೊಡ್ತು ಅದರಿಂದ. ಇನ್ನೊಂದು ಸುದ್ದಿ, ಒಳ್ಳೆ ಸುದ್ದಿ. ಭರತನಾಟ್ಯ ಮಾಡುತ್ತಲೇ 8.59 ನಿಮಿಷದಲ್ಲಿ ಅಂಜನಾದ್ರಿ ಏರಿದ ಬಾಲಿಕೆ. ಅಂದ್ರೆ ಭರತನಾಟ್ಯ ಮಾಡಿಕೊಂಡು ಅಂಜನಾದ್ರಿ ಬೆಟ್ಟವನ್ನ ಹತ್ತಿದ್ದಾರೆ. ಪುನೀತ್ ರಾಜ್ಕುಮಾರ್ ಅದಕ್ಕೊಂದು ಅಂಜನಾದ್ರಿ ಬೆಟ್ಟದಲ್ಲಿ ಹತ್ತಿ ಅದು ಒಂದು ಇದ್ ಮಾಡಿದ್ರು. ಸೊ ಈಗ ಒಂದು ಭರತನಾಟ್ಯ ಮಾಡ್ಕೊಂಡೆ ಅಂಜನಾದ್ರಿ ಬೆಟ್ಟವನ್ನ ಬರೀ 8.59 ನಿಮಿಷ ಅಂದ್ರೆ 9 ನಿಮಿಷದಲ್ಲಿ ಏರಿದಾಳೆ. ಎಂಥ ಒಳ್ಳೆ ಅಲ್ಲ, ಈ ಕಲ್ಪನೆ ನೋಡಿ ಸರ್. ಇದು ಆ ಕಲ್ಪನೆ ನೋಡಿ ಹೆಂಗಿದೆ. ನೃತ್ಯ ಮಾಡ್ತಾ ಹತ್ಬಹುದು ಅನ್ನೋ ಒಂದು ಕಲ್ಪನೆ ಇದೆಯಲ್ಲ, ಖಂಡಿತ ಊಹಿಸಲು ಅಸಾಧ್ಯ ಆಕ್ಚುಲಿ. ಹೌದು ಸರ್. ಅಲ್ಲ, ಈ ಕಲ್ಪನೆ ಇತ್ತಲ್ಲ, ನಿಜವಾಗ್ಲೂ ನಮ್ಮ ನಾಡಿನಲ್ಲಿ ಸಂಸ್ಕೃತಿಗೆ, ಕಲೆಗೆ ನಿಜವಾಗ್ಲೂ ಕೊರತೆ ಇದೆ. ಎಂತ ನಿದರ್ಶನ. ನೃತ್ಯದಲ್ಲಿ ಬೆಟ್ಟ ಏರ್ಬೋದು ಅನ್ನೋದು ಒಂದು ಕಲ್ಪನೆ ಮೂಡಿದಲ್ಲ, ನಿಜವಾಗ್ಲೂ ಒಳ್ಳೆ ಯೋಚನೆಗಳು, ಒಳ್ಳೆ ಕ್ರಿಯೇಟಿವಿಟಿ ಅನ್ನೋದು ಕ್ರಿಯೇಟಿವಿಟಿ ನೋಡಿ. ಅದು ಮೊನ್ನೆ ಹನುಮಾನ್ ವ್ರತ ಇಡೀ ನಮ್ಮ ನಾಡಿ
ನಾಡಿನಾದ್ಯಂತ ಇಡೀ ದೇಶವಾದ್ಯಂತ ವಿಜೃಂಭಿಸಿ ಆಚರಿಸಿದಂತಹ ದಿನ. ಹನುಮ ವ್ರತ ತುಂಬಾ ವಿಶೇಷವಾದ ದಿನ. ರಾಮನೇ ತನ್ನ ದಾಸನ ವ್ರತವನ್ನು ಮಾಡಿ ಜಯಗಳಿಸ್ತಾ ಅನ್ನೋದು ಉಲ್ಲೇಖಗಳಿದೆ. ವೇದವ್ಯಾಸರು ಅವರು ಧರ್ಮರಾಯನ್ಗೆ ಹೇಳ್ತಾ ಬರ್ತಾರೆ, ಕಳೆದ ರಾಜ್ಯವನ್ನು ಪಡ್ಕೊಬೇಕು ಅಂದ್ರೆ ನೀನು ಹನುಮಂತನ ವ್ರತ ಮಾಡು. ಸುಗ್ರೀವ ವ್ರತ ಮಾಡಿ ಹನುಮಂತನ ವ್ರತನ ಮತ್ತೆ ರಾಜ್ಯ ಪಡೆದ. ವಿಭೀಷಣ ವ್ರತ ಮಾಡಿ ಮತ್ತೆ ರಾವಣನ ಲಂಕೆಯನ್ನು ಪಡೆದ. ರಾಮ ವ್ರತ ಮಾಡಿ ಮತ್ತೆ ರಾಜ್ಯವನ್ನು ಪಡೆದ. ನೀನು ಈ ವ್ರತವನ್ನು ಮಾಡು ಮತ್ತೆ ರಾಜ್ಯ ಪಡಿತಿ ಅಂತ ವೇದವ್ಯಾಸರು ಧರ್ಮರಾಯನಿಗೆ ಹೇಳಿ ಮಾಡಿಸಿದಂತಹ ದಿನ. ಇದನ್ನ ಕೆಲವರು ನಾವೊಂದಷ್ಟು ಎಲ್ಲಾ ನ್ಯೂಸ್ ಗಳಲ್ಲೆಲ್ಲ ನೋಡಿದ್ವಿ. ಇದನ್ನ ಹನುಮ ಜಯಂತಿ ಅಂತ ಹೇಳಿ ತೋರಿಸ್ತಾ ಹನುಮ ಜಯಂತಿ, ಹನುಮ ಹುಟ್ಟಿದ ದಿನವನ್ನ ಹನುಮ ಜಯಂತಿ ಅಂತೀವಿ. ಇದು ಬ್ರಹ್ಮದೇವ ಹನುಮಂತನಿಗೆ ಚಿರಂಜೀವಿ ಆಗುವಂತ ವರ ಕೊಟ್ಟ ದಿನ ಹನುಮ ವ್ರತ. ಯಾಕಂದ್ರೆ ಅದು ಕಥೆ ಇದೆ. ಹನುಮಂತ ಸೂರ್ಯನ ನುಂಗಕ್ ಹೋಗ್ತಾನೆ, ಸೂರ್ಯ ಹೊಡಿತಾನೆ. ಆ ಅವಮಾನ ಸಹಿಸಲಾರ್ದಲ್ಲಿ ವಾಯುದೇವ ತನ್ನ ಮಗನಿಗೆ ಅವಮಾನ ಆಯ್ತಲ್ಲ ಅಂತ ಒಂದು ಗುಹೆ ಕರ್ಕೊಂಡೋಗಿ ಕುಂಡ್ರಿಸ್ಕಂತಾನೆ. ಅವಾಗ ಇಡೀ ಲೋಕದಲ್ಲಿ ಉಸಿರಾಟಕ್ಕೆ ಸಮಸ್ಯೆ ಆಗ್ತದೆ, ಆಕ್ಸಿಜನ್ ಇಲ್ಲ, ಗಾಳಿ ಇಲ್ಲ. ಅವಾಗ ಎಲ್ಲಾ ದೇವತೆಗಳು ಬ್ರಹ್ಮನ ಹತ್ರ ಹೋದಾಗ ಬ್ರಹ್ಮ ಬಂದು ಇವ್ರಿಗೆ ನೀನು ಚಿರಂಜೀವಿ ಆಗುವಂತ ವರ ಕೊಟ್ಟು ಅವ್ರಿಗೆ ಸಮಾಧಾನ ಮಾಡಿ ಎಲ್ಲಾ ದೇವತೆಗಳು ವರ ಕೊಡ್ತಾರೆ. ಇಂತ ಒಂದು ನಮ್ಮ ನಮ್ ಸಂಸ್ಕೃತಿ ಹೆಂಗಿದೆ ನೋಡಿ. ಅಲ್ಲ, ನನಗೆ ನೃತ್ಯ ಮಾಡಿ ಹತ್ತಿದಾರೆ ನಿಜವಾಗ್ಲೂ ಮೈ ಜುಮ್ ಅನ್ನುತ್ತೆ. ಹನುಮಂತನ ಶಕ್ತಿ ಇದೆಯಲ್ಲ, ಮಹತ್ವವಾದದ್ದು. ಸರ್, ಮುಂದಿನ ವಿಚಾರ. ಪಪ್ಪಾಯ ಬಾಳೆಗೆ ಇನ್ನೂ ಸಿಗದು ನರೇಗಾ ಪ್ರೋತ್ಸಾಹಧನ. ರೈತರ ಕತೆ ದಿನಕ್ಕೊಂದೊಂದು ತುಂಬಾ. ಸರ್, ಇವತ್ತು ಮೆಕ್ಕೆಜೋಳ, ನಾಳೆ ಬಾಳೆಹಣ್ಣು, ನಾಡಿದ್ದು ಪಪ್ಪಾಯ, ಈ ತರ ಒಂದು ಲಿಸ್ಟ್ ಅದು ನೆವರ್ ಎಂಡಿಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಪಾಲಿಸಿ ಇರಬೇಕು ಎಲ್ಲದಕ್ಕೂ ಸಂಬಂಧಪಟ್ಟಂಗೆ. ಯಾಕಂದ್ರೆ ಗ್ರಾಹಕರಿಗೆ ಒಳ್ಳೆ ಬೆಲೆಯಲ್ಲಿ ಸಿಗೋದಿಲ್ಲ, ಸೊ ಹಾಗೇನೆ ಅವ್ರಿಗೆ ಬೆಂಬಲ ಬೆಲೆ ಸಿಗೋದಿಲ್ಲ. ಸೊ ಎಲ್ಲೋ ಮಧ್ಯದಲ್ಲಿ ಏನೋ ಕೊರತೆ ಇದೆ ಅನ್ನೋದು ಕಂಟಿನ್ಯೂ ಆಗ್ತಾ ಇದೆ ಅಂತ ಅನ್ಸುತ್ತೆ. ಸರ್, ಇನ್ನೊಂದು ಈ ಯೂಟ್ಯೂಬ್ ನೋಡಿ ಕನ್ನ ಅಂತ ಹೇಳ್ಬಿಟ್ಟು ಇಬ್ಬರ ಬಂಧನ ಅಂತ ಒಂದು ನ್ಯೂಸ್ ಇದೆ ನೋಡಿ. ಟೆಕ್ನಾಲಜಿ ಯಾವ ಮಟ್ಟಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ ಯೂಟ್ಯೂಬ್. ಸರ್, ಹೌದು, ಯೂಟ್ಯೂಬ್ ಇವತ್ತು ಪ್ರತಿಯೊಂದಕ್ಕೂ ಉತ್ತರ ಆಗಿದೆ. ಅದು ಸೊಲ್ಯೂಷನ್. ಅದು ನಿನಗೆ ಏನೇ ಗೊತ್ತಿರೋ ಯೂಟ್ಯೂಬ್ ತೆಗೆದು ನೋಡು ಅನ್ನೋ ಮಟ್ಟಕ್ಕಿದೆ ಅದು. ಅಲ್ಲ ಬಿಡಿ, ಅದನ್ನ ನೋಡಿ ಅವ್ರು ಹೆಂಗೆ ನೀಟಾಗಿ ಪ್ಲಾನ್ ಮಾಡಿರ್ತಾರೆ, ಸ್ಕೆಚ್ ಅದನ್ನೇ ಫಾಲೋ ಮಾಡಿರ್ತಾರೆ. ಈಗ ನಾವು ನಾಟಕನೋ ಮತ್ತೊಂದು ನೋಡಿ ಮಾಡ್ತೀವಿ, ನೋಡಿ ಮಾಡತ್ತಾರನೆ ಅವರು ಮಾಡಿದ್ದಾರೆ ಅದು. ಬಟ್ ನಾನು ಹೇಳೋದು, ಇಂಥ ಯೂಟ್ಯೂಬ್ ಅಥವಾ ಸೋಷಿಯಲ್ ಮೀಡಿಯಾಕ್ಕೆ ಅಷ್ಟು ಸಮಯವನ್ನು ಕೊಡುವಂಥದ್ದು ಒಳ್ಳೆಯದಾ, ಅದು ಬೇಕಾ ಅಂತ? ಸರ್, ಈಗ ಏನಾಗಿದೆ, ಯೂಟ್ಯೂಬ್ ಅನ್ನೋದು ಕೆಲವು ವಿಷಯಗಳಿಗೆ ಸಂಬಂಧಪಟ್ಟ ಅವೇರ್ನೆಸ್ಗೆ ಒಳ್ಳೆಯದು. ಬಟ್ ನೀವು ಈ ಮೆಡಿಕಲ್ಗೆ ಸಂಬಂಧಪಟ್ಟಂತೆ ಈ ಕೆಲವು ವಿಶೇಷವಾದಂಥ ಒಂದು ಸ್ಟ್ರೀಮ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟಂಗೆ ನೀವು ನೋಡಿಕೊಂಡು, ಯಾರೋ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಹಲವು ತಿಂಗಳ ಕೆಳಗೆ ಯಾರೋ ಒಬ್ಬ ಉತ್ತರ ಪ್ರದೇಶಲ್ಲೋ ಯಾವುದೋ ಒಂದು ರಾಜ್ಯದಲ್ಲಿ ಯೂಟ್ಯೂಬ್ ನೋಡಿಕೊಂಡು ಗರ್ಭಿಣಿ ಸ್ತ್ರೀಗೆ ಇದು ಡೆಲಿವರಿ ಮಾಡಿಸೋದಕ್ಕೆ ಯೂಟ್ಯೂಬ್ ನೋಡಿದ್ದೇನೆ, ಹಾಗಾಗಿ ಮಾಡಿ ಆಕೆ ಸತ್ರು ಅಂತ ಹೇಳ್ಬಿಟ್ಟು ಒಂದು ನ್ಯೂಸ್ ನೋಡಿದ್ದು ಜ್ಞಾಪಕ ಇದೆ. ಇದು ತುಂಬಾ ಡೇಂಜರಸ್. ಹಾಗಿದ್ರೆ ಎಲ್ರು MBBS ಓದೋದಕ್ಕೆ ಯಾಕೆ ಹೋಗ್ಬೇಕು? ಹೌದು, ಯಾಕಂದ್ರೆ ನೀವೊಂದು ಯೂಟ್ಯೂಬ್ ಚಾನಲ್ ಮಾಡಿ ನಾನು ವಿಚಾರಗಳು ಹಾಕ್ಬೇಕು ಅಂದ್ರೆ ನಿಮ್ಗೆ ಯಾವ ಮಾನದಂಡಗಳು ಇಲ್ಲ. ಅವ್ನು ಹೇಳೋನ್ಗೆ ಎಷ್ಟು ನಾಲೆಡ್ಜ್ ಇದೆಯೋ ನೀವು ಚೆಕ್ ಮಾಡಕ್ ಹೋಗೋದಿಲ್ಲ. ಖಂಡಿತ ಅವ್ನು ಹೇಳೋದನ್ನೇ ನಂಬ್ಕೊಂಡು ಅದನ್ನೇ ವಿಚಾರ ಅಂತ ಸತ್ಯ ಅಂತ ಫಾಲೋ ಮಾಡ್ಕೊಂಡು ಹೋಗೋದಿದೆಯಲ್ಲ. ನಿಜವಾಗ್ಲೂ ನಾನು ತುಮಕೂರಿಂದ ಬೆಂಗಳೂರಿಗೆ ಹೊರಟ್ರೆ ಈ ಕುಣಿಗಲ್ ದಾರಿ ತೋರ್ಸ್ ಮೈಸೂರಿಗೆ ಕಳ್ಸಿದ್ರೆ ನೋಡಿ ಬೆಂಗಳೂರು ತಲುಪಕ್ಕಾಗತ್ತ ಸರ್? ನಿಜವಾಗ್ಲೂ ಈ ದುರಂತಗಳಾಗ್ತಾ ಇದೆ. ಇದನ್ನ ಜನರು ಅರ್ಥ ಮಾಡ್ಕೊಬೇಕು. ಸರ್, ಪುಸ್ತಕಗಳಿದೆ, ಯಾಕೆ ಓದಬಾರ್ದು? ಪುಸ್ತಕ ಓದೋದು ಒಂದು. ಇನ್ನೊಂದು ಏನಂತಂದ್ರೆ ಪ್ರಾಕ್ಟಿಕಲ್ ಆಗಿ ಆ ಫೀಲ್ಡ್ ಅಲ್ಲಿ ಯಾರ್ಯಾರು ಇರ್ತಾರೋ ಅವರಿಂದ ಮಾಹಿತಿ ಪಡ್ಕೊಳ್ಳೋದು ಅಥವಾ ಅನುಭವ ಪಡ್ಕೊಳ್ಳೋದು ತುಂಬಾ ಮುಖ್ಯ. ಖಂಡಿತ. ಎಲ್ಲಾ ಇರೋ ಜನ ಸಂಪರ್ಕ ಏನೇನ್ ಜನಗಳಿದೆ ಒಂದು ಜಿಲ್ಲಾ ಕೇಂದ್ರ ಅಥವಾ ತಾಲೂಕು ಮಟ್ಟಗಳಲ್ಲೂ ಆ ವಿಚಾರಗಳು ಯಾವುದೇ ವಿಚಾರದ ತಜ್ಞರು ಅಥವಾ ತಿಳುವಳಿಕೆ ಇರುವಂತವ್ರು ಖಂಡಿತ ಇದಾರೆ. ಒಂದಷ್ಟು ಸಮೂಹ ಅಲ್ವಾ ಸರ್? ಖಂಡಿತ. ಯಾಕೆ ಜನಗಳನ್ನ ಮಾತಾಡ್ಸೋದೇ ತಪ್ಪಿದೆ ಅಂತ ತಲುಪಿಲ್ಲ. ಅದೇ ಈ ಶಾಲಾ ಮಕ್ಕಳ ಆಧಾರ್ ಅಪ್ಡೇಟ್ಗೆ ಒಂದು ಸಮಿತಿ ಮಾಡಿದ್ದಾರೆ. ಮುಂಚೆ ಅದೇನೋ ನಿಂತೋಗಿತ್ತು. 5 ರಿಂದ 15 ವರ್ಷದ ಮಕ್ಕಳಿಗೆ ಅದು ಬಯೋಮೆಟ್ರಿಕ್ ಅದೆಲ್ಲ ಅಪ್ಡೇಟ್ ಮಾಡೋದಕ್ಕೆ ಇವಾಗ ಸರ್ಕಾರ ಮುಂದೆ ಬಂದಿದೆ. ಅದು ನಿಂತೋಗಿತ್ತು. ಇವಾಗ ಆಧಾರ್ ಕಾರ್ಡ್ನ ಶಾಲಾ ಮಕ್ಕಳ ಆಧಾರ್ ಅಪ್ಡೇಟ್ ಅನ್ನ ಅದು ದೊಡ್ಡವ್ರಿಗೂ ಮಾಡ್ಬೇಕು ಸರ್ಕಾರ. ಖುಷಿ ಯಾಕಂದ್ರೆ 15 ವರ್ಷ 20 ವರ್ಷದ ಹಿಂದೆ ಫೋಟೋ ತೆಗಿಸಿ ಆಧಾರ್ ಕಾರ್ಡ್ ಹಾಕಿರ್ತಾರೆ. ನಿಜವಾಗ್ಲೂ ಅದು ಆಧಾರ್ ಕಾರ್ಡ್ ಡೌಟ್ ಆಗುತ್ತೆ. ಅದು ಖಂಡಿತ ಅದನ್ನ ಮಕ್ಕಳು ಬಳಸ್ಕೊಳ್ಬೇಕು. ಯಾಕಂದ್ರೆ ಅವ್ರಿಗೆ 2 ವರ್ಷ 1 ವರ್ಷ ಮಗು ಇದ್ದಾಗ ಫೋಟೋ
ಮಕ್ಕಳೀಗ ಅದ್ ಬಯೋಮೆಟ್ರಿಕ್ ಎಲ್ಲ ಚೇಂಜ್ ಮಾಡಿಸ್ಬೇಕಾಗುತ್ತೆ. ರೂಪಗಳು ಬದಲಾಗಿರ್ತದೆ, ಕರೆಕ್ಟ್, ಮುಖಚಾರ್ಯಗಳು ಬದಲಾಗ್ತಾ ಹೋಗ್ತದೆ, ದೇಹ ಖಂಡಿತ ಆಗುತ್ತೆ, ಖಂಡಿತ ಆಗುತ್ತೆ. ಮಗು ಇದ್ದಾಗ ತೆಗೆದ ಫೋಟೋನ ನೀವು ಯುವಕನಾದ ಹೋಗಿ ತೋರಿಸಿದ್ರೆ ಅದು ಒಂಥರ ಏನಂದ್ರೆ ಆಧಾರ್ ನಂಬರ್ ನಿಮಗೆ ಕೊಟ್ಟಿರ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಆಧಾರ್ ನಂಬರ್ ಅಷ್ಟೇ. ಆ ಫೋಟೋ ಅದೇನಿಲ್ಲ, ಆ ಫೋಟೋ ಅದ್ರಲ್ಲಿ ಹಾಕಿದ್ದಾರೆ. ಹೌದು, ನನ್ನ ನಿಲಕರಣೆ ಅವರೇ ಮಾಡಿದ್ದು. ಅದೊಂದು ಫೋಟೋ ಹಾಕಿ ಆಕ್ಚುಲಿ ಅದನ್ನ ಅಪ್ಡೇಟ್ ಮಾಡೋದಕ್ಕೆ ಒಂದು ಅವಕಾಶ ಕೊಡಬೇಕು, ಫ್ರೀಕ್ವೆಂಟ್ ಅಪ್ಡೇಟ್ ಮಾಡೋದು ಅಲ್ಲ ಇದೆ ಸರ್, ಇದೆ. ಅದು 5 ವರ್ಷಕ್ಕೆ ಅಪ್ಡೇಟ್ ಮಾಡಿಸ್ಬೇಕು. ನಿಮ್ಗೆ ಏನೋ ಅಡ್ರೆಸ್ ಅನ್ನ ಚೇಂಜ್ ಮಾಡ್ಕೊಳ್ಳಿಕ್ಕೆ ಸಿಗುತ್ತಲ್ಲ, ಹೌದು, ಅದೇ ತರ ಬಯೋಮೆಟ್ರಿಕ್ ಅಲ್ಲೂ ಅದನ್ನ ಚೇಂಜ್ ಮಾಡ್ಕೊಳ್ಬಹುದು. ಆಪ್ಷನ್ ಖಂಡಿತ ಇದೆ, ಬಟ್ ಮಾಡಿಸಿಲ್ಲ. ಅದೇ ಇರ್ಲಿ, ಟೈಮ್ ಇಲ್ಲ, ಏನಾಗ್ಬೇಕು ಅನ್ನೋ ಧೋರಣೆ ನಮ್ದು ಅಲ್ವಾ? ಸೊ ಅದರಿಂದ ಸರ್ ಇನ್ನೊಂದು ಇಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ರಾಜ್ಯದಲ್ಲಿ ಉಪಹಾರ ಇಲಾಖೆ ಮಾತ್ರ ಸಕ್ರಿಯ. ಹೌದು, ಅದು ಅಂದ್ರೆ ಅದ್ರ ಜೊತೆ ಇನ್ನೊಂದು ಮುಖ್ಯವಾದಂತ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಸರ್ಕಾರಿ ಶಾಲೆಗೆ ಆಪತ್ತು. ನೋಡಿ, ರಾಜ್ಯದಲ್ಲಿ 7,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳು ಮುಚ್ಚಿದ್ದು ಮಕ್ಕಳ ಶಿಕ್ಷಣಕ್ಕೆ ಆಪತ್ತು ಬಂದಿದೆ. ಇದು ನಿಜವಾಗ್ಲೂ ನಾವು ದಿನ ಇದ್ರ ಬಗ್ಗೆ ಮಾತಾಡ್ತಾ ಇದೀವಿ ಸರ್, ಶಿಕ್ಷಣ ಇಲಾಖೆ ಬಗ್ಗೆ. ಶಿಕ್ಷಣ ಯಾಕಂದ್ರೆ ಇವತ್ತು ಆರೋಗ್ಯ ಮತ್ತೆ ಶಿಕ್ಷಣ ಎರಡೂ ತುಂಬಾ ಎತ್ತರದ ಮಟ್ಟಕ್ಕೆ ಹೋಗಿ ಬೆಟ್ಟದ ಮೇಲೆ ಕುಂತಂಗ ಆಗಿದೆ. ಮಧು ಬಂಗಾರಪ್ಪ ಅವ್ರದ್ ಏನೇನೋ ಹೇಳಿಕೆಗಳು ಕೊಡ್ತಾರೆ, ಅದ್ ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅವ್ರಿಗೆ ಗೊತ್ತಾಗಬೇಕು. ಮತ್ತೆ ಈ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಈ ತರ ಇದು ಇವಾಗ ಎಷ್ಟೋ ಸರ್ಕಾರಿ ಕಾಲೇಜು ಸ್ಕೂಲ್ಗಳನ್ನ ಮುಚ್ತಾ ಇರೋದ್ರ ಬಗ್ಗೆ ಏನ್ ಮಾತಾಡ್ತಾರೆ ಗೊತ್ತಿಲ್ಲ. ಇದು ಬಿಸಿ ಊಟ ಅಂತ ಒಂದು ಕಾರ್ಯಕ್ರಮ 25 ವರ್ಷದಿಂದ ಇದೆ ಆಲ್ಮೋಸ್ಟ್. ಈ ಅಟಲ್ ಬಿಹಾರಿ ವಾಜಪೇಯಿ ಅವರು ಎಸ್.ಎಂ. ಕೃಷ್ಣ ಅವರ ಮುಖ್ಯಮಂತ್ರಿಗಳಾದಾಗಿಂದ ಅದಕ್ಕೆ ಒಳ್ಳೆ ಪುಷ್ ಕೊಟ್ಟು ಮಕ್ಕಳನ್ನ ಅಟ್ರಾಕ್ಟ್ ಮಾಡಿ ಸರ್ಕಾರಿ ಶಾಲೆಗಳು ಏನೋ ಫಂಕ್ಷನ್ ಮಾಡಬೇಕು ಅನ್ನೋ ಒಂದು ತುಂಬ ಒತ್ತು ಕೊಟ್ಟಿದ್ರು. ಹಾಗಾಗಿ ಬಿಸಿ ಊಟದ ಏನು ಪರಿಣಾಮ ಇಲ್ವಾ ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ಬರುತ್ತೆ. ಬಿಸಿ ಊಟದ ಬಗ್ಗೆ ಅದು ಕೊಡಬೇಕು ಇದು ಕೊಡಬೇಕು ಏನದು ಮೆನು ಬಗ್ಗೆ ಮಾತಾಡ್ತಾ ಇದ್ದಾರೆ, ಮುಚ್ಚಿ ಹೋಗ್ತಾ ಇದೆಲ್ಲ ಸ್ಕೂಲು ಅನ್ನೋದ್ರ ಬಗ್ಗೆ ಕಾಳಜಿ ಇಲ್ವಲ್ಲ ಅನ್ನೋ ಒಂದು ಆಲೋಚನೆ ಬರುತ್ತೆ. ಬಹಳ ಮುಖ್ಯವಾದ ಒಂದು ಸುದ್ದಿ, ಈ ಅಂಗನವಾಡಿ ನೌಕರರನ್ನ ಕರೆಸ್ಕೊಂಡು ಎಚ್ ಡಿ ಕುಮಾರಸ್ವಾಮಿ ಅವರು ಮಾತುಕತೆಯನ್ನ ಅಂಗನವಾಡಿ ನೌಕರರ ಬಹುತೇಕ ಬೇಡಿಕೆಗೆ ಕೇಂದ್ರ ಅಸ್ತು ಭರವಸೆ ಕೊಟ್ಟಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಅಲ್ಲ, ಖಂಡಿತವಾಗ್ಲು ಅವ್ರಿಗೆ ಒಂದು ಈ ತರದ್ದು ಬೇಕು ಬೇಕು ಸರ್, ಒಂದು ರೆಕಗ್ನಿಷನ್ ಬೇಕು ಅವ್ರಿಗೂ. ಅವರು ಕೆಲಸ ಮಾಡ್ತಿದ್ದಾರೆ, ನಮ್ಮ ಮಧ್ಯೆ ಇದಾರೆ ಅವರು. ಎಲ್ಲದಕ್ಕೂ ಬಳಸ್ಕೊಳ್ತಾರೆ. ಸರ್ಕಾರದ ನೀವ್ ಯಾವ್ದೇ ಯೋಜನೆಗಳು ಒಂದ್ ಲಸಿಕೆ ಹಾಕ್ಬೇಕಾ ಅವ್ರು ಇರಬೇಕು. ಆರೋಗ್ಯದ ವಿಚಾರದಂತೂ ಬಿಡಿ, ಅವರು ಪ್ರತಿದಿನ ಒಂದೊಂದ್ ಮನೆಗೆ 4 ಬಾರಿ ತಿರುಗ್ತಿರ್ತಾರೆ ಸರ್. ಹೌದು ಹೌದು ಹೌದು. ಒಂದು ಅವ್ರ ಊರಲ್ಲಿ ಒಂದು ಕಳ್ಳತನ ಆದ್ರೂ ಸಹ ಇವರು ಆಶಾ ಕಾರ್ಯಕರ್ತೆಯವರು ಖಂಡಿತ ಸರ್ ಹೌದು ನಿಜ. ಅವ್ರಿಗೆ ಅವ್ರ ಬೇಡಿಕೆಗಳೇನು ತುಂಬಾ ಮಹತ್ವವಾದದ್ದೇನು ಅಂತ ಘನಘೋರವಾದಂತವೇನು ಇರೋದಿಲ್ಲ ಸರ್. ಖಂಡಿತ ಇದನ್ನ ಖಂಡಿತವ್ರು ನಡೆಸ್ಕೊಡ್ಬೇಕು. ಅದು ನಮ್ಮ ಯೂನಿಯನ್ ಮಿನಿಸ್ಟರ್ ಕುಮಾರಸ್ವಾಮಿ ಅವರು ಮುಂದಾಳತ್ವ ವಹಿಸಿದ್ದಾರೆ. ಅವರು ನಿಜ ತುಂಬಾ ಖುಷಿ ಆಗುತ್ತೆ. ಕರ್ನಾಟಕಕ್ಕೆ ಬೆಂಗಳೂರಿಗೆ ಬ್ಯಾಟ್ರಿ ಬಸ್ಸಸ್ ಎಲ್ಲ ಬಿಟ್ರು, ನಿಜ ತುಂಬಾ ಖುಷಿ ಆಗುತ್ತೆ. ಅವರು ಏನೇನ್ ನಿಲ್ ತಗೋತಾ ಇದಾರೆ, ಏನೇನ್ ಮಾಡ್ತಾ ಇದಾರೆ ನಮ್ಮ ರಾಜ್ಯಕ್ಕೋಸ್ಕರ. ಇದು ಇವ್ರು ಮಾಡ್ತಿರೋದೆಲ್ಲ ಇವ್ರು ನಮ್ಮ ಸರ್ಕಾರದವ್ರು ಮಾಡ್ತಿರೋದಂತ ಬೇಜಾರು ನನಗೆ. ಯೂನಿಯನ್ ಮಿನಿಸ್ಟರ್ ಅವ್ರು ಮಾಡ್ತಿದ್ದಾರೆ, ಇದೆಲ್ಲ ಕಣ್ಣಿಗೆ ಕಾಣ್ತಾ ಇದೆ, ನಮ್ಮ ಸರ್ಕಾರದವ್ರಿಗೆ ಕಣ್ಣಿಗೆ ಕಾಣ್ತಾ ಇದೆ. ಇವ್ರು ಯಾರು ಮಾಡ್ತಾ ಇಲ್ವಲ್ಲ ಅನ್ನೋದೇ ಒಂದು ಬೇಜಾರು ನನಗೆ. ಮಾಡ್ಬೇಕು, ಇವ್ರ ಕಣ್ಣಿಗೆ ಕಾಣ್ಬೇಕು ಮುಖ್ಯವಾಗಿದ್ದು. ಖಂಡಿತ ಖಂಡಿತ. ಇವ್ ಯೂನಿಯನ್ ಮಿನಿಸ್ಟರ್ ಆಗಿರೋರು ಇವಾಗ ಬ್ಯಾಟ್ರಿ ಗಾಡಿ ತಂದ್ರು, ಇದೆಲ್ಲ ಅವ್ರ ಕೆಲಸ. ಒಂದು ಊರಲ್ಲಾಗೋ ಸಮಸ್ಯೆ, ರಾಜ್ಯದಲ್ಲಿ ತುಂಬಾ ಜನ ಇದಾರೆ, ಒಂದು ಸಣ್ಣ ಪುಟ್ಟ ಊರಲ್ಲಾಗೋ ಸಮಸ್ಯೆನ ಯೂನಿಯನ್ ಮಿನಿಸ್ಟರ್ ಬಂದು ಸಾಲ್ವ್ ಮಾಡ್ಬೇಕು ಅಂದ್ರೆ ನಮ್ಮ ಸರ್ಕಾರದವ್ರು ಏನ್ ಮಾಡ್ತಿದ್ದಾರೆ ಪ್ರಶ್ನೆ ಹಾಕೋಬೇಕು ಅವರೇ. ಖಂಡಿತ ಖಂಡಿತ. ಅವರು ನಮ್ ಪಕ್ಷ ಉಳಿಸ್ಕೋಬೇಕು, ನಾನ್ ಸಿಎಂ ಆಗ್ಬೇಕು, ನಾನ್ ಸಿಎಂ ಆಗ್ಬೇಕು, ಜಗಳ ಆಡೋದೇ ಆಯ್ತು ಹೊರ್ತು ಇವ್ರು ಯಾರ ಕಣ್ಣಿಗೆ ಕಂಡಿಲ್ಲ ಪಾಪ ಇವ್ರು. ಹೌದು ಖಂಡಿತ ಖಂಡಿತ. ಸರ್ ಮತ್ತೆ ಮತ್ತೊಂದು ವಿಚಾರ, ಭಾರತವನ್ನ ತುಂಡು ಮಾಡಿ ನಿವೃತ್ತ ಬಾಂಗ್ಲಾ ಸೇನಾಧಿಕಾರಿ ಕರೆ ಸಂಬಂಧಪಟ್ಟಂಗೆ ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರ್ ಯಾರೂ ನೀವು ಬಾಂಗ್ಲಾದೇಶಕ್ಕೆ ಹೋಗೋ ಅಗತ್ಯ ಇಲ್ಲ, ನಾವ್ ಯಾರನ್ನೂ ಕಳ್ಸಲ್ಲ ಅಂತ ಹೇಳ್ತಾರೆ. ಎಂಥ ಹೀನಾಯ ಸ್ಥಿತಿ ಅಲ್ಲ. ವಲಸೆ ಬಂದಿದ್ದಾರೆ ಬಾಂಗ್ಲಾದೇಶದಿಂದ ಭಾರತಕ್ಕೆ ಅಂದ್ರೆ ಇವ್ರು ಯಾರು ಕಳ್ಸೋದೇ ಇಲ್ಲ ಅಂತಾರೆ, ಬಿಕಾಸ್ ಅವ್ರಿಗೆ ವೋಟ್ ಬ್ಯಾಂಕ್. ಖಂಡಿತ ವೋಟ್ ಬ್ಯಾಂಕ್. ಎಂಥ ನೋಡಿ, ಅವನು ಯಾರೋ ಬಾಂಗ್ಲಾದೇಶದ ಸೇನಾಧಿಕಾರಿ
ಭಾರತವನ್ನ ತುಂಡು ಮಾಡಿ ಅಂತ ಹೇಳ್ತಾರೆ. ಇಂಥ ಮನಸ್ಥಿತಿ ಈ ಅವರು ಬಾಂಗ್ಲಾದೇಶ ಪಾಕಿಸ್ತಾನದಿಂದ ತುಂಡಾದ್ರಲ್ಲ, ಸೊ ಅವರು ಪಾಕಿಸ್ತಾನದಿಂದ ತುಂಡಾದ್ರಲ್ಲ, ಸೊ ಹಾಗಾಗಿ ಅದರ ಒಂದು ಸೇಡ್ ತೀರ್ಸ್ಕೊಳ್ಳುವಂತ ಮಾತು. ಅಂತ ಸೇನಾಧಿಕಾರಿ ಕರೆ ಕೊಡ್ತಾನೆ. ಎಂಥ ವಿಪರ್ಯಾಸ. ದೇವಲೋಕ ಹಾಳಾಗುತ್ತೆ ಸರ್. ಅಲ್ಲ, ದೇವಲೋಕ ಹಾಳಾಗಲ್ಲ, ಅವ್ರ ಮನಸ್ಥಿತಿ ಹೇಳುತ್ತೆ. ಅವರ ಅನಿವಾರ್ಯತೆ ಅವಶ್ಯಕತೆಗೋಸ್ಕರ ಆ ತರ ಮಾತಾಡ್ತಾರೆ. ಒಂದು ನಮ್ಮ ದೇಶದ ಹಿತಕ್ಕಾಗಿ ಆದ್ರೂ, ನಮ್ಮ ದೇಶದ ಭದ್ರತೆಗೆ ಯಾಕೆ ಇವಕ್ಕೆಲ್ಲ ಒಂದಷ್ಟು ಕಠಿಣವಾದ ಕ್ರಮಗಳನ್ನ ತಗೊಂಬಾರ್ದು? ಕ್ರಮಗಳು ಒನ್ ಆಫ್ ದಿ ಕ್ರಮಗಳು ಆಕ್ಚುಲಿ ಹೇಳ್ಬೇಕಂದ್ರೆ ಈ SIR ಬಂದು ನಿಮಗೆ ಅನ್ವಾಂಟೆಡ್ ವೋಟರ್ಸ್ ಲಿಸ್ಟ್ ಅಲ್ಲಿ ಅನ್ವಾಂಟೆಡ್ ಇರ್ತಾರಲ್ಲ, ಅದು ಆ ಪ್ರಕ್ರಿಯೆಯಲ್ಲಿ ಒಂದು ಪ್ರಕ್ರಿಯೆನೇ ಆಕ್ಚುಲಿ ಹೇಳ್ಬೇಕಂತಂದ್ರೆ. ಬಟ್ ಅದೇನಾಗ್ಬಿಟ್ಟಿದೆ, ಅದ್ರ ಬಗ್ಗೆ ಹೆಚ್ಚು ಅವೇರ್ನೆಸ್ ಕೊಡೋದ್ ಬದಲು ಅದನ್ನ ನೆಗೆಟಿವ್ ಆಗೇ ತಗೊಳ್ತಾ ಇದ್ದಾರೆ. ಏನೇ ರಿಫಾರ್ಮ್ಸ್ ಮಾಡಕ್ ಹೋದ್ರೂ ಕೂಡ ಅವರು ಒಂದು ಆಲೋಚನೆ ಮಾಡ್ತಾರೆ, ಮುಂದೆ ಹೆಜ್ಜೆ ಇಡಕ್ಕೆ ಆಗಲ್ಲ, ಆ ತರ ಒಂದು ವಾತಾವರಣ ನಿರ್ಮಾಣ ಮಾಡ್ತಾರೆ. ನೋಡಿ, ಇನ್ನೊಂದು ಸುದ್ದಿ ಇದೆ. ಸಂಸತ್ತಿಗೆ ನಾಯಿ ತಂದಿದ್ದನ್ನು ಪ್ರಶ್ನಿಸಿದ್ದಕ್ಕೆ ಬೋಗು ಎಂದ ಕಾಂಗ್ರೆಸ್ ಸಂಸದೆ ರೇಣುಕಾ. ಅಲ್ಲ ಸರ್, ಸಂಸತ್ತಿಗೆಲ್ಲ ನಾಯಿನ ಕರ್ಕೊಂಡ್ಬಂದು, ಸಂಸತ್ತು ಅಂದ್ರೆ ಏನು ಅಂತ? ನಾಯಿ ತರ ಸಂಸತ್ತು ಅಂದ್ರೆ ಅದೇ ನಮ್ಮ ಮನೆನಾ ಸರ್? ಅದೇನೆ ಅಲ್ಲ, ಅವ್ರ ಆಲೋಚನೆ ಹೇಳ್ಬೇಕು. ಅವರು ಅಧಿಕಾರದಲ್ಲಿ ಇರುವಂತವ್ರು, ನಮ್ಮ ಜನಪ್ರತಿನಿಧಿಗಳು. ಅಲ್ಲ, ಇವರು ಸಂಸತ್ ಅಂದ್ರೆ ನಾಯಿ ಕರ್ಕೊಂಡು Exactly. ಅಥವಾ ಇವ್ರಿಗೇನು ತಲೆ ಸರಿ ಇಲ್ವಾ? ದೇಶದ ಹಿತರಕ್ಷಣೆಗಳನ್ನ ಚಿಂತನೆ ಮಾಡುವಂತ ಒಂದು ವೇದಿಕೆ. ಅದನ್ನೇ ಹೇಳಿದ್ರು ಜನಪ್ರತಿನಿಧಿಗಳು. ಈ ಸರದವ್ರಿಂದಾನೇ ನಮ್ಮ ಒಂಥರ ಘನತೆಗಳೆಲ್ಲ ಎಕ್ಕೊಂಡು ಹೋಗ್ತಾ ಇದೆ. ಅಲ್ಲ ನಿಜವಾಗಿ ಇವ್ರು ಅಲ್ಲ ಸರ್, ಅದಕ್ಕೆ ಒಂದು ಹಿಂಗೋ ಸಂಸತ್ತು ಅಂದ್ರೆ ಅಲ್ಲಿ ಇದೇ ತರ ನಡ್ಕೊಬೇಕು ಅನ್ನೋದು ಒಂದಷ್ಟು ನಿಯಮಗಳಿದೆ ಅಲ್ವಾ? ಖಂಡಿತ ಇದೆ. ಅಲ್ಲ, ನಿಯಮಗಳು ಒಂದು ಕೆಲವು ಇದೇ ಇರುತ್ತೆ, ಇನ್ನೊಂದು ಕಾಮನ್ ಸೆನ್ಸ್. ಸೊ ನೀವು ಜನಪ್ರತಿನಿಧಿಗಳಾದ್ರೆ ಹಾಗೆ ವರ್ತಿಸಿದ್ರೆ ಸಾಮಾನ್ಯ ಜನ ಹೇಗೆ ವರ್ತಿಸ್ಬೇಕು? ಅಲ್ಲ, ನಾಳೆ ದಿನ ಮಕ್ಕಳನ್ನು ಗಂಡದಿರ್ನು ಹೆಂಡತಿರ್ನು ಕುತ್ಕೊಂಬೋದಲ್ಲ ಸರ್? ಅದು ನೀವು ಅನ್ನೋದು ಎಕ್ಸ್ಟೆನ್ಷನ್ಸ್ ಅಂತ ಹೇಳ್ಬೋದು. ಎಕ್ಸಾಂಪಲ್ಗಳು ಸೆಟ್ ಮಾಡ್ತಾ ಇದ್ದಾರೆ, ಎಕ್ಸಾಂಪಲ್ ಹಿಂಗ್ ಮಾಡ್ಬೋದು ಅಂತ. ಇನ್ನೊಂದು, ಪ್ರಜ್ವಲ್ಗೆ ಆಜೀವ ಜೈಲಿಗೆ ತಡೆ ಇಲ್ಲ. ಪ್ರಜ್ವಲ್ ದೇವರಾಜ್ ಅವನೇನು ಬಿಡುಗಡೆ ಮಾಡುವಂತ ಯಾವ ಇದು ಇಲ್ಲ ಅಂತ ಕೋರ್ಟ್ ಹೇಳಿದೆ. ಅದಕ್ಕೆ ಭಾರಿ ಹಿನ್ನೆಲೆ. ಜಾಮೀನು ಅರ್ಜಿ ಕೂಡ ಹೈಕೋರ್ಟ್ನಲ್ಲಿ ವಜಾ. ಹೌದು, ಆರೋಪಗಳು ಗಂಭೀರ ಸ್ವರೂಪದ್ದು, ಅದಕ್ಕೆ ಕೋರ್ಟ್ ಹೇಳಿದೆ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಲ್ಲ, ನಿಮ್ಗೆ ಆಜೀವ ಪರ್ಯಂತ ಜೈಲುವಾಸ ಅಂತ. ಖಂಡಿತ ಸರ್. ತಪ್ಪು ಮಾಡಿದ್ದು ಯಾವತ್ತು ಶಿಕ್ಷೆ ಅನುಭವಿಸ್ಲೇಬೇಕು. ನೀವು ಯಾವ್ದೋ ಹಿನ್ನೆಲೆ ಇದೆ, ಯಾವ್ದೋ ಇದೆ ಅಂತ ಹೇಳಿ ಕೋರ್ಟಿನ ನಿರ್ಧಾರ ಇದು ತುಂಬಾ ಎಲ್ರಿಗೂ ಇಂಥ ನಿರ್ಧಾರಗಳೇನಾಗ್ತದೆ, ಜನಸಾಮಾನ್ಯರಿಗೂ ಒಂದಷ್ಟು ಅರಿವು ಮೂಡಿಸುತ್ತೆ. ಇವನ್ನ ಯಾವ್ದೋ ಪ್ರಭಾವಕ್ಕೋ ಮತ್ತೊಂದಕ್ಕೋ ಮಣಿದೆ ಕೆಲಸ ಮಾಡ್ತಿದೆಯಲ್ಲ ಕೋರ್ಟು, ನಿಜವಾಗ್ಲೂ ಇದು ನಾವು ನ್ಯಾಯಾಲಯವನ್ನು ಅಭಿನಂದಿಸಬೇಕು. ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ಕೊಹ್ಲಿ ಋತುರಾಜ್ ಶತಕಕ್ಕೂ ದಕ್ಕದ ಗೆಲುವು. ನಿನ್ನೆ ಸೋತಿದ್ದಾರೆ ಭಾರತದವರು ಏಕದಿನ ಪಂದ್ಯದಲ್ಲಿ. 1-1 ಸಮಬಲ. ಇನ್ನ ಒಂದು ಮ್ಯಾಚ್ ಇದೆ, ಅದರಲ್ಲಿ ಏನಾಗುತ್ತೆ ನೋಡ್ಬೇಕು. ಟೆಸ್ಟ್ ಮ್ಯಾಚ್ ಇಂದ ಹೊರಗೆ ಬರ್ತಾರೆ ಆ ಸೋಲ್ನಿಂದ ಅನ್ಕೊಳ್ತಾ ಇದ್ದಾರೆ. ಮ್ಯಾಚ್ ನೋಡೋಣ. ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಆಗಿದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಾವಿವತ್ತು ಚರ್ಚಿಸಿದ್ವಿ. ತಮಗೆ ಧನ್ಯವಾದಗಳು. ಕುಮಾರ್ ಅವರೇ, ನಿಮಗೆ ಧನ್ಯವಾದಗಳು. ವತ್ಸದ ಧನ್ಯವಾದಗಳು. ವೀಕ್ಷಕರೇ, ಮುಂದಿನ ನಾಳೆಯ ಕಾಫಿ ಕಟ್ಟೆಯ ನೇರ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಅತಿಥಿಗಳ ಜೊತೆ ನಾಳಿನ ಮುಖ್ಯ ಪತ್ರಿಕೆ ವಿಚಾರಗಳನ್ನು ಚರ್ಚಿಸೋಣ. ನಮಸ್ಕಾರ.